ಮೇಡಮ್ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ನಮಸ್ತೆ. ಪಿರಮಿಡ್ ಕಾಲ್ ಸರ್ವಿಸ್ನಿಂದ. ಓಕೆ ಮೇಡಮ್, ನಿಮ್ಮ ಸಂದೇಶಗಳನ್ನು ಹೇಳ್ರಿ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮೊದಲಿಗೆ ಗುರುಗಳಾದ ಸುಭಾಷ್ ಪತ್ರಿಜಿ ಮತ್ತು ಸ್ವರ್ಣಮಾಲಾ ಪತ್ರಿಜಿಯವರು ಮತ್ತು ನನ್ನ ಮಾತಾಪಿತೃಗಳ ಆಶೀರ್ವಾದಗಳನ್ನು ಬೇಡ್ತಾ, ನಾನು ಶಾಂತಾ ಮುರಳೀಧರ್ ಬೆಂಗಳೂರಿನಿಂದ ಮಾತನಾಡ್ತಾ ಇದ್ದೀನಿ. ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಶ್ರೀಮತಿ ಅನಿತಾ ಪಿಂಡಿ ಮೇಡಮ್ಗೆ ಮತ್ತು ಪಿರಮಿಡ್ ಕಾಲ್ ಸರ್ವಿಸಸ್ ಬೆಂಗಳೂರು ಇವರಿಗೆ ನನ್ನ ಕೃತಜ್ಞತೆಗಳನ್ನು ಕೂಡ ತಿಳಿಸಲು ನಾನು ಇಚ್ಛಿಸ್ತೀನಿ. ಇವತ್ತು ನಾನು ಮಾತಾಡೋ ವಿಷಯ ಮಹರ್ಷಿ ಅಮರ ಜಗತ್ತು ಕಂಡ ಶ್ರೇಷ್ಠ ಋಷಿ. ಇವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಬಹಳ ಸಂತೋಷ ಆಗತ್ತೆ. ಆದ್ರೆ ಅವ್ರ ಬಗ್ಗೆ ಹೇಳೋದು ಬಹುಶಃ ಯಾರಿಗೂ ಸಾಧ್ಯವಾಗದೇ ಇರಬಹುದು ಅಂತೆಲ್ಲ ಕೂಡ ಅನ್ಸತ್ತೆ. ಯಾಕೆಂದ್ರೆ ಅವ್ರ ಶಿಷ್ಯರಿಗೆ ಸಹ ಎಷ್ಟು ಬೇಕೋ ಅಷ್ಟೇ ವಿಷಯಗಳನ್ನ ಮಾತ್ರ ತಿಳಿಸ್ತಾ ಇದ್ರಂತೆ. ಸದಾ ಮೌನದಲ್ಲಿಯೇ ಇರ್ತಿದ್ರಂತೆ. ಅವ್ರು ಮಾತನಾಡುವಾಗ ವಿಷಯಕ್ಕೆ ಸಂಬಂಧಿಸಿದ್ದನ್ನು ಮಾತ್ರ ಹೇಳ್ತಾ ಇದ್ರು. ಎಲೆಮರಿಯ ಕಾಯಿಯಂತೆ ಇದ್ದ ಅವರ ಜೀವನ ನಮಗೆ ಗೊತ್ತಿದ್ರು ಅವರ ಸಾಧನೆ ಮತ್ತು ತಪಸ್ಸನ್ನು ಇಡೀ ಬ್ರಹ್ಮಾಂಡ ಗುರುತಿಸಿದೆ ಅಂತ ಹೇಳ್ತಾರೆ. ಸಪ್ತರ್ಷಿಗಳ ಮಾರ್ಗದರ್ಶನದಲ್ಲಿ ಅವರು ಮಾಡಿದ ಸಾಧನೆ ಅಪಾರ. ಬ್ರಹ್ಮಶ್ರೀ ವಿಶ್ವಾಮಿತ್ರರ ಸಂಪರ್ಕ ಅವರಿಗೆ ಸದಾ ಇರ್ತಿತ್ತು. ಶ್ರೀಮಂತ ರಾಜಮನೆತನದಲ್ಲಿ ಹುಟ್ಟಿದ ಅಮರರ ಮೊದಲನೇ ಹೆಸರು ಅಂಬರೀಶ್ ವರ್ಮಾ ದೇಸಾಯಿ ಅಂತ ಇತ್ತು. ಇವರ ಬಗ್ಗೆ ಕೆಲವು ವಿಷಯಗಳನ್ನ ನನ್ನ ಪತಿಯವರು ನನ್ನೊಂದಿಗೆ ಹಂಚಿಕೊಂಡಿದ್ದಾರೆ. ಆ ವಿಷಯಗಳನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತೀನಿ. ನಾನು ಮದುವೆ ಬರೋ ಮುಂಚೆ ನಮ್ದು ಕೂಡ ಒಂದು ಸಂಪ್ರದಾಯವಂತ ಮನೆತನ, ಮತ್ತೆ ದೇವರ ಪೂಜೆ, ದೇವಸ್ಥಾನ, ಪ್ರತಿ ಶುಕ್ರವಾರ ಭಜನೆ ನಡೀತಾ ಇದ್ದಂತಹ ಮನೆ ನಮ್ಮನೆದು ಕೂಡ. ಅದೇ ರೀತಿಯ ಮನೆಗೆ ನಾನು ನನ್ನ ಗಂಡನ ಮನೆಗೆ ಕೂಡ ಬಂದೆ. ಬಸವನಗುಡಿಯಿಂದ ನನ್ನ ಗಂಡನ ಮನೆ ಇತ್ತು. ಅಲ್ಲಿಗೆ ನಾನು ಮದುವೆ ಆಗಿ ಬಂದಾಗ ಅಲ್ಲಿ ಪ್ರತಿ ಬುಧವಾರ ಸಂಜೆ ಸತ್ಸಂಗ ಮತ್ತು ಭಜನೆ ನಡೀತಾ ಇತ್ತು. ಬಹಳ ಚೆನ್ನಾಗಿ ನಡೀತಾ ಇತ್ತು. ಅಲ್ಲಿ ವಿಶ್ವಾಮಿತ್ರರ ಆಶೀರ್ವಾದಗಳೊಂದಿಗೆ ವಿಶ್ವ ಮೈತ್ರಿ ಸತ್ಸಂಗ ಅಂತ ಹೇಳ್ಬಿಟ್ಟು ಬಹಳ ಚೆನ್ನಾಗಿ ನಡೀತಾ ಇತ್ತು. ನನ್ನ ಗಂಡನ ಭಾವನವರಾದ ವಾಮನ್ ಅವರು ಅಮರರ ಆಪ್ತ ಶಿಷ್ಯರಾಗಿರ್ತಾರೆ. ಹಾಗಾಗಿ ಅವ್ರು ಸುಂದರವಾಗಿ ಭಜನೆಗಳನ್ನು ಕೂಡ ಹಾಡ್ತಾ ಇರ್ತಾರೆ. ಅವ್ರು ಸುಂದರವಾಗಿ ಭಜನೆಗಳನ್ನ ಹಾಡ್ತಾ ಇರ್ಬೇಕಾದ್ರೆ ಕೃಷ್ಣಾನಂದ ಗುರುಜಿಯವರು ತಬಲಾ ನುಡಿಸ್ತಾ ಇರ್ತಾರೆ. ಮತ್ತೆ ಅವರ ಪತ್ನಿಯವರು ಕೂಡ ತುಂಬಾ ಸುಂದರವಾಗಿ ಹಾಡ್ತಾ ಇರ್ತಾರಂತೆ. ಆಮೇಲೆ ನಾನು ಮದುವೆ ಆದ ನಂತರ ಇವ್ರು ನನ್ನನ್ನ ಒಂದು ಸರ್ತಿ ಚಿಕ್ಕಗುಬ್ಬಿಯಲ್ಲಿರುವ ಕೃಷ್ಣಾನಂದರ ಗುರುಜಿಯವರನ್ನ ನೋಡ್ಲಿಕ್ಕೆ ನಾವು ಒಂದು ಸರ್ತಿ ಮಾತ್ರ ಹೋಗಿ ನೋಡಿದೀವಿ. ಅವ್ರ ಹತ್ರ ಮಾತಾಡಿದೀವಿ. ಅಷ್ಟು ಬಿಟ್ರೆ ನನ್ಗೆ ಬೇರೆಯವ್ರದ್ದು ಯಾರ್ದು ಪರಿಚಯ ಇಲ್ಲ. ಅದಾದ ನಂತರ ಇವರು 1982ರಲ್ಲೇ ದೇಹ ತ್ಯಾಗ ಮಾಡಿದಾರಂತೆ ಅಂಬರೀಶ್ ವರ್ಮರು. ಅಮರರು ನಮ್ಮ ಅತ್ತೆ ಮನೆಯವರ ಎಲ್ಲ ಸದಸ್ಯರಿಗೂ ಕೂಡ ದೀಕ್ಷೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಪ್ರತಿ ಬುಧವಾರ ಸತ್ಸಂಗದಲ್ಲಿ ಅಮರರು ಕೂಡ ಭಾಗವಹಿಸ್ತಾ ಇದ್ದರಂತೆ. ಅದು ಒಂದು ದೊಡ್ಡ ವಿಶೇಷವಾದ ದಿವಸ ಅಂತ ಹೇಳಿ ನಮ್ಮ ಮನೆಯವರು ಯಾವಾಗ್ಲೂ ಹೇಳ್ತಾ ಇದ್ರು. ಬಹಳ ಖುಷಿ ಆಗ್ತಿತ್ತು ಅವ್ರು ಬಂದಾಗ, ಅವ್ರ ಜೊತೆಗೆ ಇದ್ದಿದ್ದು, ಅವ್ರ ಜೊತೆಗೆ ಮಾತಾಡಿದ್ದು, ಅದೆಲ್ಲ ಒಂದು ಬಹಳ ಸುಂದರವಾದ ಅನುಭವ ಅಂತ ಇವ್ರು ಹೇಳ್ತಾ ಇದ್ರು. ಅವರು ದೀಕ್ಷೆ ಕೊಡುವ ಮೊದಲ ಹಂತ ಹೇಗಿರ್ತಿತ್ತಂದ್ರೆ ಅದನ್ನ ಪಿಪೀಲಿಕಾ ಮಾರ್ಗ ಅಂತ ಹೇಳ್ತಾರೆ. ಪಿಪೀಲಿಕಾ ಅಂತಂದ್ರೆ ಇರುವೆ ಮರ ಹತ್ತಬೇಕಾದ್ರೆ ಅದು ಒಂದೇ ಸತಿ ಸ್ಟ್ರೈಟ್ ಆಗಿ ಹತ್ತೋದಿಲ್ವಂತೆ. ಅದ್ ಹೇಗ್ ಹತ್ತತ್ತೆ ಅಂದ್ರೆ ಒಂದ್ಸತಿ ಕೆಳಗ್ ಬಗ್ಗತ್ತೆ, ಇನ್ನೊಂದ್ಸತಿ ಆ ಕಡೆ ಸುತ್ತತ್ತೆ, ಈ ಕಡೆ ಸುತ್ತತ್ತೆ, ಎಲ್ಲಾ ಸುತ್ತಿ ಆಮೇಲೆ ಸ್ಟ್ರೈಟ್ ಆಗಿ ಹೋಗುತ್ತಂತೆ. ಅಂದ್ರೆ ಇದ್ರಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದೇನಂದ್ರೆ ಧ್ಯಾನದ ಪ್ರಥಮ ಹಂತ ಕೂಡ ಹೀಗೆ ಇರುತ್ತೆ. ಯಾಕೆಂದ್ರೆ ಓಡುವ ಮನಸ್ಸು, ಹತೋಟಿಗೆ ಬಾರದ ಆಲೋಚನೆಗಳು, ಧ್ಯಾನಕ್ಕೆ ಕುಳಿತುಕೊಳ್ಳಲು ಸಹಕರಿಸಿದ ಮನಸ್ಸು, ದೇಹ ಹೀಗೆಲ್ಲ ಇದ್ದು ಕ್ರಮೇಣ ಧ್ಯಾನದಲ್ಲಿ ಸ್ಥಿರತೆ ಬಂದ ಮೇಲೆ ಧ್ಯಾನ ಪುರೋಗತಿ ಆಗ್ತಾ ಬರ್ಬೇಕಾದ್ರೆ ಮಾರ್ಗದರ್ಶನವನ್ನ ಅಮರರು ನೀಡ್ತಾ ಇದ್ರಂತೆ. ಆ ಪುರೋಗತಿಯನ್ನ ನೋಡ್ಕೊಂಡು ಮಾರ್ಗದರ್ಶನವನ್ನ ಅಮರರು ನೀಡ್ತಾ ಇದ್ರಂತೆ. ಅಮರರ ಬಳಿ ದೀಕ್ಷೆ ತೆಗೆದುಕೊಂಡಾಗ
ಮೊದಲ ಹಂತದಲ್ಲಿ 24 ನಿಮಿಷಗಳ ಕಾಲ ಕತ್ತಲೆ ಕೋಣೆನಲ್ಲಿ ಕೂರಿಸ್ಬಿಟ್ಟು ಒಂದು ಉರಿತಾ ಇರೋ ಊದುಬತ್ತಿಯನ್ನ ನೀವು ನೋಡ್ತಾ ಇರಿ ಅಂತ ಹೇಳ್ತಾ ಇದ್ರಂತೆ. ಹಾಗೆ ಇವ್ರು ನೋಡ್ತಾ ಕೂತ್ಕೊಳ್ಳೋದು ಪ್ರಥಮ ಹಂತ ಆಗಿರುತ್ತೆ. ಆಮೇಲೆ ಅವರವರ ಆಧ್ಯಾತ್ಮಿಕ ಬೆಳವಣಿಗೆ ಹೇಗೆ ಬೆಳೆದಿದೆ, ಹೇಗೆ ಪ್ರಗತಿಯಾಗಿದ್ದಾರೆ ಅಂತ ನೋಡಿ ಅವರಿಗೆ ಸರಿಯಾದ ಮಾರ್ಗದರ್ಶನ ನೀಡ್ತಾ ಇದ್ರಂತೆ. ಅಮರರು ದೀಕ್ಷೆ ಕೊಡುವಾಗ ಹೇಳ್ತಿದ್ರಂತೆ, ನಾನ್ ದೀಕ್ಷೆ ಕೊಡುವಾಗ ನಿಮ್ಮೊಂದಿಗೆ ಒಬ್ರು ದೇವರು ಮತ್ತು ಋಷಿಮುನಿಗಳು ಇರ್ತಾರೆ. ಅವರು ನಿಮ್ಮನ್ನ ದೇಹ ಬಿಡುವವರೆಗೂ ಬಿಟ್ಟ ನಂತರವೂ ಕೂಡ ನಿಮ್ಮನ್ನ ಕಾಪಾಡ್ತಾರೆ ಅಂತ ಹೇಳೋರಂತೆ. ಹಾಗೆ ಅವ್ರು ದೀಕ್ಷೆ ಕೊಡ್ತಿದ್ರಂತೆ. ಅದರೊಂದಿಗೆ ಅವ್ರು ಹೇಳ್ತಿದ್ರಂತೆ, ಮಹಾಲಕ್ಷ್ಮಿಯನ್ನ ನೀವು ಪ್ರಾರ್ಥಿಸ್ಬೇಕಾದ್ರೆ ಮೊದಲು ಆಧ್ಯಾತ್ಮಿಕವನ್ನು ಪ್ರಾರ್ಥಿಸಿ, ನಂತರ ಲೌಕಿಕವನ್ನು ಪ್ರಾರ್ಥಿಸಿ. ಆವಾಗ ಮಾತ್ರ ನಿಮ್ಗೆಲ್ಲವೂ ಸಿಕ್ಕತ್ತೆ. ಬರೀ ಲೌಕಿಕವನ್ನು ಮಾತ್ರ ಆಶಿಸ್ಬೇಡಿ ಅಂತ ಹೇಳ್ತಿದ್ರಂತೆ. ಆಮೇಲೆ ಅವರಲ್ಲಿ ಅಮರನ ಮನೆಯಲ್ಲಿ ಶಿವರಾತ್ರಿ ಸಮಯದಲ್ಲಿ, ಶಿವರಾತ್ರಿ ಮಾರನೇ ದಿವಸ ನೋಡಿದ್ರೆ ಅವರ ಮನೆ ದೇವರ ಮನೆಯಲ್ಲಿ ಸಂಪೂರ್ಣ ವಿಭೂತಿಯಿಂದ ತುಂಬಿಟ್ಟಿರ್ತಿತ್ತಂತೆ. ಅಂದ್ರೆ ಅಷ್ಟು ಒಂದು ಅವರು ದೈವ ಭಕ್ತರಾಗಿರ್ತಾರೆ ಅಮರರು. ಆದ್ರೆ ಇಷ್ಟೆಲ್ಲ ಇದ್ರೂ ಕೂಡ ಅವ್ರು ಯಾವ ಪ್ರಚಾರವನ್ನು ಬಯಸ್ತಾ ಇರ್ಲಿಲ್ಲ. ಅವ್ರದ್ದು ಅತ್ಯಂತ ಸರಳವಾದ ಮತ್ತು ಸಹಜವಾದ ಜೀವನ ಆಗಿರುತ್ತೆ. ಅವರ ಬಾಹ್ಯದಲ್ಲಿ ಕಂಡವರಿಗೆ ಅವರಲ್ಲಿದ್ದ ಆಂತರಿಕ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳೋದು ಸಾಧ್ಯವೇ ಆಗ್ತಾ ಇರಲ್ಲ. ಅವರು ಅವರು ಯಾರಿಗೂ ಏನು ಹೇಳ್ತಾನೂ ಇರ್ಲಿಲ್ಲ. ಅವ್ರ ಶಿಷ್ಯರಿಗೆ ಮಾತ್ರ ಸಂದರ್ಭಕ್ಕೆ ತಕ್ಕಂತೆ ಒಂದೆರಡು ಮಾತುಗಳನ್ನ ಹೇಳ್ತಿದ್ರು. ಇಂಥ ಒಂದು ವ್ಯಕ್ತಿತ್ವ ಅವ್ರದ್ದು. ಹೀಗೆ ಅಂತ ನನ್ನ ಪತಿಯವರು ನನಗೆ ಅವ್ರ ಬಗ್ಗೆ ವಿವರಣೆಯನ್ನು ಕೊಟ್ರು. ಇದಾದ ನಂತರ ನಾನೇನ್ ಮಾಡಿದೆ, ಕೆಲವು ಪುಸ್ತಕಗಳನ್ನ ನೋಡ್ತಾ ಹೋದೆ. ಆವಾಗ ನನಗೆ ದೊರಕಿದ ಪುಸ್ತಕ ದೈವ ಪುರುಷ ಅಂತ. ಆ ದೈವ ಪುರುಷ ಪುಸ್ತಕವನ್ನ ಅವರ ಪತ್ನಿಯಾದ ಸುಶೀಲಾ ಬಾಯಿಯವರು ಅದನ್ನ ಕೆಲವು ವಿಷಯಗಳನ್ನ ಹೇಳಿ ಬರ್ಸಿದಂತ ದೈವ ಪುರುಷ ಪುಸ್ತಕ. ಆ ಪುಸ್ತಕದಲ್ಲಿ ಬಂದ ವಿಷಯಗಳನ್ನ ನಾನಿವಾಗ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಅವರು ಅವರ ಅಂಬರೀಷ ವರ್ಮರದ್ದು ಬೆಳಗಾವಿ ಜಿಲ್ಲೆಯ ಕೌಜಲಗಿ ಸಂಸ್ಥಾನ ಮತ್ತು ದೇಸಾಯಿ ಮನೆತನದ್ದಾಗಿತ್ತು. ಅಂದ್ರೆ ಅಂಬರೀಷ್ ವರ್ಮರ ತಂದೆ ಶ್ರೀ ಬಿ.ಜಿ. ದೇಸಾಯಿ ಅವರು ದೇಸಾಯಿಯವರ ತಂದೆ ತಾಯಿಯವರು ಇವರು ತುಂಬಾ ಚಿಕ್ಕವರು ಇರುವಾಗಲೇ ದೇಸಾಯಿಯವರು ತುಂಬಾ ಸಣ್ಣ ಪ್ರಾಯದಲ್ಲಿ ಇರ್ಬೇಕಾದ್ರೆ ಅವ್ರ ತಂದೆ ತಾಯಿ ತೀರ್ ಹೋಗ್ತಾರೆ. ಆವಾಗ ಬ್ರಿಟಿಷ್ ಸರ್ಕಾರ ಇತ್ತು. ಈ ಬ್ರಿಟಿಷ್ ಸರ್ಕಾರ ಇವರಿಗೆಲ್ಲಾ ವಿದ್ಯಾಭ್ಯಾಸ ಮತ್ತೆ ಎಲ್ಲಾ ರೀತಿಯ ತರಬೇತಿಗಳನ್ನು ಕೂಡ ಕೊಡ್ತಾರೆ. ಕೊಟ್ಟುಬಿಟ್ಟು ಇವರಿಗೆ 18 ವರ್ಷ ಆದಾಗ ಇವರ ಎಲ್ಲ ಆಸ್ತಿಯನ್ನು ಅವರಿಗೆ ಸರ್ಕಾರದ ಮೂಲಕ ಬರೆದು ಕೊಟ್ಬಿಟ್ಟು ಆಡಳಿತಾತ್ಮಕ ಮತ್ತು ನ್ಯಾಯಾಂಗದ ಅಧಿಕಾರವನ್ನು ಕೊಡುತ್ತೆ. ದೇಸಾಯಿಯವರು ತುಂಬಾ ಉದಾತ್ತ ಮನಸ್ಸಿನವರು ಮತ್ತು ದಯಾಮಯರು ಆಗಿರ್ತಾರೆ. ಇವರು 18 ಜಾತಿಯವರಿಗೆ ಸಲಹೆಗಳನ್ನು ಕೊಡ್ತಾ ಇದ್ರಂತೆ. ಆಮೇಲೆ ಬಿ.ಜಿ. ದೇಸಾಯಿ ಅವರು ಮಹಾಭಾರತದ ಭೀಮನಂತೆ ಬಹಳ ಬಲಶಾಲಿಯಾಗಿ ಆಗಿದ್ದರಂತೆ. ಅವರು ಒಂದು ಬಲವಾದ ಕುದುರೆಯನ್ನು ಎತ್ತಿ ಇಳಿಸ್ತಾ ಇದ್ರಂತೆ, ಅಷ್ಟು ಬಲವಾಗಿದ್ದರಂತೆ. ಇವ್ರನ್ನ ದಾನಶೂರ ಕರ್ಣ ಅಂತ ಕೂಡ ಕರೀತಾ ಇದ್ರು. ಅಂದ್ರೆ ಅಷ್ಟು ಒಳ್ಳೆ ವ್ಯಕ್ತಿತ್ವ ಅವ್ರದ್ದು ಆಗಿತ್ತಂತೆ. ಇವರಿಗೆ ಮದುವೆ ಆಗಿದ್ದು ಆವಾಗಿನ ಡೆಪ್ಯೂಟಿ ಕಮಿಷನರ್ ಆಗಿದ್ದ ಕೃಷ್ಣಸ್ವಾಮಿ ನಾಯಕರ ಮಗಳನ್ನ ಇವರು ಮದುವೆ ಆಗ್ತಾರೆ. ಅವರ ಮೊದಲನೇ ಹೆಸರು ಮುದ್ದು ನಂಜಮ್ಮಣ್ಣಿ ಅಂತ ಹೇಳಿ. ಆಮೇಲೆ ಅವರಿಗೆ ಇವರು ಮರುನಾಮಕರಣ ಮಾಡಿದ್ದು ಸರಸ್ವತಿ ಬಾಯಿ ಅಂತ. ಇವರ ಮದುವೆ ದೇಸಾಯಿಯವರ ಮದುವೆ ಎಷ್ಟು ವೈಭವಪೇತವಾಗಿ ನಡೀತು ಅಂತ ಹೇಳಿದ್ರೆ, ನಾ ಭೂತೋ ನಾ ಭವಿಷ್ಯತಿ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಒಂದು ಬಹಳ ಅಬ್ಬರದಲ್ಲಿ ಚೆನ್ನಾಗಿ ವೈಭವಪೇತವಾಗಿ ನಡೀತತ್ತೆ ಅವ್ರ ಮದುವೆ. ಸರಸ್ವತಿ ಬಾಯಿಯವರು ಕೂಡ ಇವರ ಪತ್ನಿ ಅಂಬರೀಷ ವರ್ಮರ ತಾಯಿ ಎಷ್ಟು ಸನಾತನ ಧರ್ಮದ ಹಲವಾರು ಪುರಾಣಗಳನ್ನು ಓದ್ಕೊಂಡಿದ್ದವರಾಗಿರ್ತಾರೆ, ಸಂಗೀತವನ್ನು ಕಲ್ತವರಾಗಿರ್ತಾರೆ. ಅದಲ್ಲದೆ ಅವ್ರು ಇಲ್ಲಿ ಬಂದ ನಂತರ ತೆಲುಗು, ತಮಿಳು, ಮರಾಠಿ, ಇಂಗ್ಲಿಷು ಮತ್ತು ಫ್ರೆಂಚ್ ಭಾಷೆಗಳನ್ನೆಲ್ಲ ಕಲಿತಾರೆ. ಕಲಿಯೋದಲ್ಲದೆ ಕರ್ನಾಟಿಕ್ ಮತ್ತು ಹಿಂದೂಸ್ತಾನಿ ಸಂಗೀತದಲ್ಲಿ ಕೂಡ ವಿದ್ವತ್ತನ್ನು ಪಡಿತಾರೆ. ಆಮೇಲೆ ವೀಣೆ, ಸಿತಾರು, ಪಿಯಾನೋ ವಾದ್ಯಗಳನ್ನು ಕೂಡ ಸುಮಧುರವಾಗಿ ನುಡಿಸುವಂತೆ ಪಳಗುತ್ತಾರೆ ಅವರು. ರಾಮಾಯಣ, ಮಹಾಭಾರತ, ಬೈಬಲ್ಗಳನ್ನು ಕೂಡ ಅವ್ರು ಓದುತ್ತಾ ಇರ್ತಾರೆ, ಓದಿ ಅರ್ಥ ಮಾಡ್ಕೊಂಡಿರ್ತಾರೆ.
ಅವರು ಹಿಂದಿನ ಕಾಲದವರಾಗಿದ್ದರಿಂದ ಒಂದು ಪರದೆಯನ್ನು ಹಾಕಿ ಒಂದು ಬದಿಯಲ್ಲಿ ಅವ್ರ ಗುರುಗಳು, ಇನ್ನೊಂದು ಬದಿಯಲ್ಲಿ ಇವ್ರು ಕೂತ್ಕೊಳ್ತಾರೆ. ಪರದೆಯ ಹಿಂಭಾಗದಲ್ಲಿ ಇವ್ರು ಕೂತ್ಕೊಳ್ತಾರೆ. ಕೂತು ಸರಸ್ವತಿ ತರನೇ ವೀಣೆಯನ್ನು ಹಿಡ್ಕೊಂಡು ಅಲ್ಲಿ ಅವರ ಗುರುಗಳು ನುಡಿಸಿದ ವೀಣೆಯ ನಾದವನ್ನು ಇವ್ರು ಕೂಡ್ಲೆ ನುಡಿಸ್ತಾ ಇರ್ತಾರೆ. ಗುರುಗಳಿಗೆ ತುಂಬಾ ಆಶ್ಚರ್ಯ ಆಗ್ಬಿಡತ್ತಂತೆ. ಯಾಕಂದ್ರೆ ಎಂತ ಒಳ್ಳೆ ಪ್ರೌಢಿಮೆ, ಒಂದು ಕ್ಷಣದಲ್ಲಿ ಅವರು ಕಲ್ತು ಬಿಡ್ತಾರೆ ಅಂತ. ಅಷ್ಟು ಒಂದು ಜ್ಞಾನಿಗಳವರು, ಅಷ್ಟು ಸುಲಭದಲ್ಲಿ ಅವರು ಕಲ್ತು ಬಿಡ್ತಾ ಇರ್ತಾರಂತೆ. ಅಷ್ಟೇ ಅಲ್ಲದೆ ಅವರು ತುಂಬಾ ಸರಸ್ವತಿ ಬಾಯಿಯವರು ಪ್ರೇಮ ಮತ್ತು ಔದಾರ್ಯದ ಮನಸ್ಸಿನ ಹೆಂಗಸಾಗಿರ್ತಾರೆ ಅವರು. ಇವರಿಗೆ ಇಬ್ಬರು ಗಂಡು ಮಕ್ಕಳಾಗ್ತಾರೆ. ಒಬ್ಬರು ಅಂಬರೀಷ ವರ್ಮ, ಇನ್ನೊಬ್ರು ರವಿವರ್ಮ. ಅಂಬರೀಷ ವರ್ಮರು ಸಂಪೂರ್ಣವಾಗಿ ಅವರ ತಾಯಿ ತರಾನೇ ತುಂಬಾ ಔದಾರ್ಯವಂತರು, ತುಂಬಾ ಪ್ರೀತಿ ಗೌರವ ಇರುವಂತ ವ್ಯಕ್ತಿ. ಅದಲ್ಲದೆ ತಾಯಿಯಂತೆಯೇ ಸಂಗೀತ, ವಿದ್ಯಾಭ್ಯಾಸ, ಫೋಟೋಗ್ರಫಿ ಎಲ್ಲದರಲ್ಲೂ ಪಳಗಿದವರಾಗಿರ್ತಾರಂತೆ ಅಂಬರೀಷ್ ವರ್ಮರು ಕೂಡ. ಆದ್ರೆ ದುರಂತ ಏನಂದ್ರೆ, ಅಂಬರೀಷ್ ವರ್ಮನಿಗೆ 2.5 ವರ್ಷ ಆದಾಗ, ಅವ್ರ ತಮ್ಮನಿಗೆ 6 ತಿಂಗಳಾದಾಗ ತಾಯಿ ಕಾಯಿಲೆ ಬಂದು ದೈವಾಧೀನರಾಗ್ತಾರೆ. ಅದು ಬಹಳ ದುಃಖದ ವಿಷಯ ಆಗುತ್ತೆ ಅಂಬರೀಷ್ ವರ್ಮರಿಗೆ. ಯಾಕೆಂದ್ರೆ ಅಂಬರೀಷ್ ವರ್ಮರು ಅವ್ರ ತಾಯಿನ ತುಂಬಾ ಪ್ರೀತಿಸ್ತಿರ್ತಾರೆ. ಅದೇ ರೀತಿ ಅವರ ತಾಯಿ ಕೂಡ ಅಂಬರೀಷ್ ವರ್ಮನ ಯಾವಾಗ್ಲೂ ಕೈ ಹಿಡ್ಕೊಂಡೇ ಅವರ ಜೊತೆಗೇ ಇಟ್ಕೊಂಡಿರ್ತಾರೆ. ಅಷ್ಟು ಪ್ರೀತಿ ಮಗ ಅಂದ್ರೆ. ಹಾಗಿರುವಾಗ ಅವರು ಅಂಬರೀಷ್ ವರ್ಮರ್ ಹೇಳ್ತಾರೆ, ಅವ್ರ ತಾಯಿ ಅವರಿಗೆ ಕಿತ್ಲೆ ಹಣ್ಣನ್ನ ಬಿಡಿಸಿ ಬಿಡಿಸಿ ಕೊಡ್ತಿದ್ರಂತೆ. ಅದೆಷ್ಟು ರುಚಿಯಾಗಿರ್ತಿತ್ತು ಅಂತ ಅವ್ರು ಹೇಳ್ತಾರೆ. ಅದರ ನಂತರ ತಾಯಿ ತೀರಿ ಹೋದ ನಂತರ ಇವರು ದೇಹಾಂತ್ಯ ಆಗೋವರೆಗೂ ಕೂಡ ಅವ್ರ ಕಿತ್ತೆ ಹಣ್ಣನ್ನ ಮುಟ್ಟಲೇ ಇಲ್ವಂತೆ, ತಿನ್ಲೇ ಇಲ್ವಂತೆ. ಅಂದ್ರೆ ಆ ತಾಯಿಯ ಪ್ರೇಮವನ್ನ ಅವ್ರು ಯಾವಾಗ್ಲೂ ಕೂಡ ತುಂಬಾ ನೆನಪು ಮಾಡ್ತಿದ್ರು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಹೀಗಿರ್ಬೇಕಾದ್ರೆ ಏನಾಗತ್ತೆ, ಇವ್ರ ತಂದೆಯವರು ಮನೆಯಲ್ಲಿ ಸಾಕಷ್ಟು ಜನ ಸೇವಕರೆಲ್ಲ ಇರ್ತಾರೆ. ಆದ್ರೂ ಕೂಡ ಈ ಮಕ್ಕಳನ್ನ ನೋಡ್ಕೊಳ್ಳಿಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ತಂದೆ ತಾಯಿ ಮುಕುಂದರಾವ್ ಅನ್ನೋರ್ನ ನೇಮಿಸ್ತಾರೆ. ಅವ್ರು ತುಂಬಾ ಒಳ್ಳೆ ವ್ಯಕ್ತಿ. ಅವರು ತಂದೆ ತಾಯಿ ಪ್ರೀತಿಯನ್ನ ಕೊಟ್ಟು ಮಕ್ಕಳನ್ನ ಬೆಳೆಸ್ತಾರೆ. ಹೇಗೆ ಅಂತಂದ್ರೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆನೂ ಮಕ್ಕಳಿಗೆ ಕಲಿಸ್ತಾ, ಪೂಜೆ ಪುನಸ್ಕಾರಗಳನ್ನ, ಆಮೇಲೆ ಹುಟ್ಟು ಹಬ್ಬಕ್ಕೆ ದಾನ ಧರ್ಮಗಳನ್ನ ಮಾಡೋದನ್ನ, ಆಮೇಲೆ ಸಸ್ಯಾಹಾರವೇ ಆಹಾರ ಆಗುವಂತೆ, ಅಂದ್ರೆ ಪ್ರತಿ ಒಂದರಲ್ಲೂ ಉತ್ತಮವಾಗಿ ಮಕ್ಕಳು ಹೇಗ್ ಬೆಳಿಬೇಕು ಆ ರೀತಿನಲ್ಲಿ ಎಲ್ಲಾ ರೀತಿಯ ತರಬೇತಿಗಳನ್ನು ಕೊಡ್ತಾ ಮುಕುಂದರಾವ್ ಇವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ. ಆದರೆ ತಾಯಿ ಇಲ್ಲದ್ದು ಮಾತ್ರ ಇವರಿಗೆ ಯಾವಾಗ್ಲೂ ನೆನಪು ಆಗ್ತಾ ಇರತ್ತೆ. ಆದ್ರೆ ಮುಕುಂದರಾವ್ ಮಾತ್ರ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ. ಹೀಗ್ ನೋಡ್ತಾ ಇರುವಾಗ ಅವ್ರಿಗೇನಾಗತ್ತೆ, ಅವರಿಗೆ ಪಾಠ ಕಲಿಸ್ಲಿಕ್ಕೆ ಬೆಳಗಿನ ಜಾವ ಶಿಸ್ತಿನ ಸಿಪಾಯಿ ತರ ಬರ್ನಾಡ್ ಅಂತ ಅನ್ನೋರು ಬರ್ತಾ ಇರ್ತಾರೆ. ಏನಂದ್ರೆ ಅವರು ಇಂಗ್ಲಿಷ್ ಪಾಠವನ್ನ ಕಲಿಸ್ತಾ ಇರ್ತಾರೆ ಇವರಿಗೆ. ಆಮೇಲೆ ಕನ್ನಡ ಪಾಠ ಕಲಿಸ್ಲಿಕ್ಕೆ ಶ್ರೀನಿವಾಸಾಚಾರ್ ಅಂತ ಬರ್ತಿರ್ತಾರೆ. ಹೀಗೆ ಒಬ್ರೊಬ್ರು ಒಂದೊಂದು ಪಾಠ ಕಲಿಸ್ಲಿಕ್ಕೆ ಬರ್ತಾ ಇರ್ತಾರೆ ಇವ್ರ ಮನೆಗೆ. ಹೀಗಿರ್ಬೇಕಾದ್ರೆ ಹೀಗೆ ಇವ್ರದ್ದು ಜೀವನ ನಡೀತಾ ಇರತ್ತೆ. ಅಷ್ಟೊತ್ತಿಗೆ ಇವ್ರ ತಮ್ಮನನ್ನ ದೇಸಾಯಿ ಅವ್ರ ನೆಂಟರಿಗೆ ಮಕ್ಕಳು ಇಲ್ದೇ ಇರೋದ್ರಿಂದ ಇವ್ರ ತಮ್ಮ ರವಿವರ್ಮನನ್ನ ಅವರಿಗೆ ದತ್ತು ಕೊಡ್ತಾರೆ. ದತ್ತು ಕೊಟ್ಟಾಗ ಏನಾಗತ್ತೆ, ಸಂಪೂರ್ಣ ಇವರ ದೇಸಾಯಿ ಅವರ ವಂಶದ ಆಸ್ತಿಗೆ ಸಂಪೂರ್ಣ ಅಂಬರೀಷರು ಒಬ್ಬರೇ ಉತ್ತರಾಧಿಕಾರಿ ಆಗ್ತಾರೆ. ಇದೇನಾಗತ್ತೆ, ತುಂಬಾ ಜನರಿಗೆ ಹೊಟ್ಟೆ ಕಿಚ್ಚಿಗೆ ಕಾರಣ ಆಗತ್ತೆ. ಹಾಗಾಗಿ ಏನ್ ಮಾಡ್ತಾರೆ, ಇವ್ರು ಇನ್ನೂ ಸಣ್ಣವ್ರು ಇರ್ಬೇಕಾದ್ರೆ ಇವರಿಗೆ ವಿಷಪೂರಿತ ಪುಡಿಯನ್ನ ಇವ್ರ ಕಣ್ಣುಗಳಿಗೆ ಉದುರಿಸ್ತಾರೆ. ಅಂದ್ರೆ ಅವ್ರಿಗೆ ಕಣ್ಣು ಕಾಣದೆ ಹೋಗ್ಲಿ, ಅವ್ರು ಸತ್ತು ಹೋಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ತುಂಬಾ ತೊಂದರೆ ಪಡ್ತಾರೆ ಇವರು. ಒದ್ದಾಡಿ ಆಪರೇಷನ್ ಎಲ್ಲ ಆಗಿ ಬಲಗಣ್ಣೇ ಹೊರಟೋಗುತ್ತೆ ಪಾಪ ಅವರಿಗೆ. ಅವ್ರ ಜೀವನ ಪರ್ಯಂತ ಬಲಗಣ್ಣು ನೋಡದೆ ಇರೋ ತರನೇ ಆಗ್ಬಿಡುತ್ತೆ ಅವರಿಗೆ. ಈ ರೀತಿ ಕಷ್ಟಪಡ್ತಾರೆ. ಇಷ್ಟೇ ಅಲ್ಲದೆ ಅಲ್ಲಿದ್ದ ಸೇವಕರು ಏನ್ ಮಾಡ್ತಾರೆ, ಅವ್ರನ್ನ ಕಂಬಳಿನಲ್ಲಿ ಸುತ್ತಕೊಂಡು ಕರ್ಕೊಂಡೋಗಿ, ಆವಾಗಿನ ಬ್ರಿಟಿಷರು ಈ ಕಾಯಿಲೆ ಬಂದಂತ ಕುದುರೆಗಳನ್ನ ಒಂದು ಹಳ್ಳದಲ್ಲಿ ಹಾಕಿ ಕೊಲ್ತಾ ಇದ್ರಂತೆ. ಆ ಹಳ್ಳಕ್ಕೆ ಕರ್ಕೊಂಡೋಗಿ ಇವ್ರನ್ನ ಕೊಂದು ಬಿಡಬೇಕು ಅಂತ ಕಂಬಳಿನಲ್ಲಿ ಸುತ್ತಕೊಂಡು ತಗೊಂಡೋಗ್ತಾರೆ. ತಗೊಂಡು ಹೋಗಿ ಆ ಹಳ್ಳದಲ್ಲಿ ಹಾಕ್ಬೇಕು ಅನ್ಬೇಕಾದ್ರೆ ಇವ್ರಿಗೆ ಇದ್ದಕ್ಕಿದ್ದಾಗೆ ಧ್ಯಾನ ಮಾಡ್ಬೇಕು ಅನ್ಸ್ಬಿಡುತ್ತಂತೆ. ತಕ್ಷಣ ಅವರು ಬೇಡ್ಕೊಳ್ತಾರಂತೆ ಅವ್ರ ಹತ್ರ, ದಯವಿಟ್ಟು ನನಗೆ ಸ್ವಲ್ಪ ಸಮಯ ಕೊಡಿ, ನಾನು ಧ್ಯಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಕ್ಷಣ ಧ್ಯಾನಸ್ಥರೇ ಆಗ್ಬಿಡ್ತಾರೆ ಅವರು. ಅವಾಗ
ಋಷಿವರ್ಯರು ಇವರಿಗೆ ಅವಾಗೇನಾಗುತ್ತೆ, ಬರ್ನಾಡರ ವೇಷದಲ್ಲಿ ಋಷಿವರ್ಯರು ಬರ್ತಾರೆ. ಅಂದ್ರೆ ಇವರು ಇಂಗ್ಲಿಷ್ ಪ್ರೊಫೆಸರ್ ಇರ್ತಾರಲ್ಲ, ಬರ್ನಾಡರ ವೇಷದಲ್ಲಿ ಅವರು ಋಷಿವರ್ಯರು ಬರ್ತಾರೆ. ಅವರನ್ನ ನೋಡಿದ ತಕ್ಷಣ ಇವರೆಲ್ಲ ಇವರ ಸೇವಕರೆಲ್ಲ ಓಡ್ ಹೊರ್ಟೋಗ್ತಾರೆ. ಅಂದ್ರೆ ಅವರು ಎಷ್ಟ್ರ ಮಟ್ಟಿಗೆ ದೈವಾಂಶ ಸಂಭೂತರು ಅನ್ನೋದಕ್ಕೆ ಇದೊಂದು ನಿದರ್ಶನ. ಯಾಕೆಂದ್ರೆ ಋಷಿವರ್ಯರು ಆ ಬಾಲ್ಯದಲ್ಲೇ ಇವರನ್ನ ಕಾಯ್ತಾ ಇದ್ರು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದಾಗಿದೆ. ಸ್ವಲ್ಪ ವರ್ಷಗಳ ನಂತರ ಮಕ್ಕಳಿಬ್ಬರನ್ನು ಕೂಡ ಇವ್ರ ತಂದೆ ಸೈಂಟ್ ಆಲೋಸಿಸ್ ಶಾಲೆಗೆ ಸೇರಿಸ್ತಾರೆ. ಹೀಗೆ ಶಾಲೆಗೆ ಇವ್ರು ಹೋಗ್ತಾ ಇರ್ಬೇಕಾದ್ರೆ ಇವ್ರು ತುಂಬಾ ಬುದ್ಧಿವಂತರಾಗಿರ್ತಾರೆ. ತುಂಬಾ ಚೆನ್ನಾಗಿ ಓದೋರು. ತುಂಬಾ ಅಣ್ಣ ತಮ್ಮ ಇಬ್ರು ಕೂಡ ತುಂಬಾ ಬುದ್ಧಿವಂತರು. ತುಂಬಾ ಚೆನ್ನಾಗಿ ಓದ್ತಾ ಇರ್ತಾರೆ. ಶಾಲೆಯಲ್ಲಿರೋ ಮಕ್ಕಳು ಇವ್ರನ್ನ ಕೇಳ್ತಾರೆ. ವಾಪಸ್ಸು ಅವರೊಟ್ಟಿಗೆ ಓಡಾಡ್ತಾ ಬರ್ತಾ ಇರುವಾಗ ಅವ್ರು ಕೇಳ್ತಾರೆ, ನೀವು ಇಷ್ಟು ದೇವ್ರನ್ನ ನಂಬುತ್ತೀಯಲ್ಲ ನೀನು ಮಳೆ ಬರ್ಸ್ಲಿಕ್ಕೆ ಸಾಧ್ಯನಾ ಅಂತ ಕೇಳ್ತಾರೆ. ಓ ಖಂಡಿತ ಸಾಧ್ಯ ಅಂತ ಹೇಳ್ಬಿಟ್ಟು ಇವ್ರು ಏನು ಹೇಳೋದಿಲ್ಲ. ಕಣ್ಣು ಸರ್ ಮುಚ್ಚಿ ದೇವರನ್ನ ಕಣ್ಣು ಮುಚ್ಚಿ ವರುಣ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಪ್ರಾರ್ಥನೆ ಮಾಡಿದಾಗ ಅವ್ರಿಗೆ ಏನಾಗುತ್ತೆ ಅಂದ್ರೆ, ಪ್ರಾರ್ಥನೆ ಮಾಡಿದ ತಕ್ಷಣ ಅರ್ಧ ಗಂಟೆಗೆ ಜೋರಾಗಿ ಮಳೆ ಬರುತ್ತೆ. ಇದರಲ್ಲಿ ನಮ್ಗೆ ಏನರ್ಥ ಆಗುತ್ತೆ ಅಂದ್ರೆ, ಬಾಲ್ಯದಿಂದ ಕೂಡ ಅವರಿಗೆ ಎಷ್ಟರ ಮಟ್ಟಿಗೆ ಅವರಿಗೆ ಆ ಗುರುಗಳು ದೇವರ ಸಹಾಯ ಸಿಕ್ತಿತ್ತು ಅನ್ನೋದನ್ನ ನಾವು ನೋಡ್ಲಿಕ್ಕೆ ಅರ್ಥ ಆಗತ್ತೆ. ಇಷ್ಟಾದ್ರೂ ಕೂಡ ಇವರಿಗೆ ತೊಂದರೆ ಕೊಡುವಂತ ಜನರು ಏನು ಕಡಿಮೆ ಇರ್ಲಿಲ್ಲ. ಮದುವೆಗೆ ಮುಂಚೆ ಸಹಿತ ಇವ್ರಿಗೆ ಏನಾಗುತ್ತೆ ಅಂತಂದ್ರೆ, ವಿಷಮಿಶ್ರಿತ ಆಹಾರವನ್ನ ಇವರಿಗೆ ಕೊಟ್ಟು ಇವ್ರನ್ನ ಸಾಯಿಸ್ಬೇಕು ಅಂತ ಕೂಡ ಇಷ್ಟಪಡ್ತಾರೆ. ಅಂದ್ರೆ ಇದಕ್ ಮುಂಚೆ ಏನಾಗತ್ತೆ, ಇವ್ರು ವಿದ್ಯಾಭ್ಯಾಸ ಮುಂದುವರಿಸ್ತಾ ಇವರ SLC ಎಲ್ಲ ಮುಗಿದ ನಂತರ ಡಿಗ್ರಿ ಓದ್ಲಿಕ್ಕೆ ಮದ್ರಾಸಿಗೆ ಅಣ್ಣ ತಮ್ಮ ಇಬ್ರು ಹೋಗ್ತಾರೆ. ಅಲ್ಲಿ ಹೋಗಿ ಮದ್ರಾಸ್ನಲ್ಲಿ ವಿದ್ಯೆ ಕಲ್ತು ಮುಗಿದ ನಂತರ ಇವರು ವಾಪಸ್ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಾಗ ಬೆಂಗಳೂರಿಗೆ ಬರ್ತಾರೆ. ಬಂದು ಇವ್ರು ಯಾವ ಕೆಲಸವನ್ನು ಮಾಡೋದನ್ನ ಅವ್ರ ತಂದೆ ಇಷ್ಟಪಡೋದಿಲ್ಲ. ಯಾಕೆಂತಂದ್ರೆ ಸಾಕಷ್ಟು ಇರುವಂತ ಮನೆತನ ಆಗಿದ್ರಿಂದ ಅವ್ರು ಹಾಗೆ ಇರ್ತಾರೆ. ಆದ್ರೆ ಇವ್ರ ಮನೆಯವರಿಗೆ ಇನ್ನೂ ಇವರಿಗೆ ಪೂರ್ತಿ ಆಸ್ತಿ ಸಿಕ್ಕತ್ತಲ್ಲ. ಅಂದ್ರೆ ಮದುವೆ ಅಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಬಂದ ನಂತರ ಅವ್ರ ತಮ್ಮನನ್ನ ಅವ್ರ ದತ್ತು ತಗೊಂಡವರು ಕರ್ಕೊಂಡು ಹೊರಟೋಗ್ತಾರೆ. ಇವರಿಗೆ ತುಂಬಾ ಬೇಸರವೂ ಆಗತ್ತೆ, ಒಂಥರ ಸಂಕಟ ಆಗತ್ತೆ ತಮ್ಮನ್ ಬಿಟ್ಟಿರೋದು ಕೂಡ. ಆದ್ರೆ ಅಭ್ಯಾಸ ಆಗತ್ತೆ. ನಂತರ ತಮ್ಮನ್ನ ಅವ್ರು ಕರ್ಕೊಂಡು ಹೋಗಿರ್ತಾರೆ. ಇವ್ರು ಮಾತ್ರ ವಾರಸುದಾರರಾಗಿರ್ತಾರಲ್ಲ, ಆವಾಗ ಕೂಡ ಅವ್ರ ನೆಂಟರು ಅವರ ಮನೆಯಲ್ಲಿದ್ದವ್ರು ಏನ್ ಮಾಡ್ತಾರೆ, ಅವ್ರಿಗೆ ವಿಷಪೂರಿತ ಆಹಾರವನ್ನು ಕೊಟ್ಟು ಅವ್ರನ್ನ ಕೊಲ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಅವಾಗ ಏನಾಗುತ್ತೆ, ತುಂಬಾ ಸಂಕಟ ಆಗತ್ತೆ ಅವರಿಗೆ. ಜರ್ಮನ್ ಡಾಕ್ಟರ್ಗಳೆಲ್ಲ ಪರೀಕ್ಷೆ ಮಾಡಿ ಸಾಕಷ್ಟು ಔಷಧಗಳನ್ನ ಕೊಟ್ಟು ಹೇಗೋ ಅವ್ರನ್ನ ಉಳಿಸ್ತಾರೆ. ತುಂಬಾ ಕಷ್ಟದಲ್ಲಿ ಅವ್ರು ಉಳಿತಾರೆ. ಆದ್ರೆ ಏನಾಗುತ್ತೆ, ಅವ್ರ ಕರಳು ಮಾತ್ರ ಸುಟ್ಟು ಹೋದಾಗ ಆಗೋಗ್ಬಿಡುತ್ತೆ. ಇಡೀ ದೇಹ ಉರಿಲಿಕ್ಕೆ ಶುರು ಆಗೋಗ್ಬಿಡುತ್ತೆ. ಅವಾಗ ಡಾಕ್ಟರ್ಗಳು ಹೇಳ್ತಾರೆ, ನೀವು ಫಸ್ಟ್ ನ್ಯಾಯಾಂಗಕ್ಕೆ ಹೋಗಿ ನ್ಯಾಯ ಕೇಳಿ, ಆಮೇಲೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಿ, ಯಾಕೆಂದ್ರೆ ಎಷ್ಟು ಅನ್ಯಾಯ ಮಾಡ್ತಿದ್ದಾರೆ ನಿಮ್ಗೆ ಅಂತ ಹೇಳ್ತಾರೆ. ಆದ್ರೆ ಅಂಬರೀಷ್ ವರ್ಮರದು ತುಂಬಾ ಸಾಧು ಸ್ವಭಾವ. ಅವರು ಯಾರನ್ನೂ ಶಿಕ್ಷೆ ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಆದ್ರೆ ಅವರ ಸ್ನೇಹಿತರಾದ ಜೋಸೆಫರಿಗೆ ಹೇಳ್ತಾರೆ, ಮೊದಲು ನನ್ನ ಮನೆಯಿಂದ ಅವ್ರನ್ನೆಲ್ಲರನ್ನು ಹೊರಗಾಕಿ ಅಂತ ಹೇಳ್ತಾರೆ. ಆಮೇಲೆ ಜೋಸೆಫರ್ ಮಾತ್ರ ಇವ್ರ ಜೊತೆಗಿರ್ತಾರೆ. ಎಲ್ರನ್ನು ಮನೆಯಿಂದ ಹೊರಗಾಕ್ಬಿಡ್ತಾರೆ. ಅಷ್ಟೇ ಅವ್ರು ಕೊಟ್ಟ ಶಿಕ್ಷೆ. ಅಂದ್ರೆ ಅಂತ ಒಂದು ವ್ಯಕ್ತಿತ್ವ ಅವರದು. ಹೀಗಿರ್ಬೇಕಾದ್ರೆ ಅವ್ರಿಗೆ ಇಡೀ ಮೈ ಉರಿಯುತ್ತೆ, ತಡಿಲಿಕ್ಕಾಗಲ್ಲ, ಏನ್ ಮಾಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಅಂತ ಸಮಯದಲ್ಲಿ ವಸಿಷ್ಠ ಮಹರ್ಷಿಗಳು ಇವರ ದೇಹನ ಪ್ರವೇಶ ಮಾಡ್ತಾರೆ. ದೇಹನ ಪ್ರವೇಶ ಮಾಡಿ ಅವ್ರು ಹೇಳ್ತಾರೆ, ಬಾಳೆ ಎಲೆನಲ್ಲಿ ಮಲ್ಕು ಅಂತ ಹೇಳಿ 3 ದಿವಸ ಬಾಳೆ ಎಲೆನಲ್ಲಿ ಮಲಗಿಸ್ತಾರೆ ಅವ್ರನ್ನ. ಮಲಗಿಸಿ ಸಾಕಷ್ಟು ಔಷಧಗಳನ್ನೆಲ್ಲ ಅವರು ಕೊಡ್ತಾರೆ. ಇದರೊಂದಿಗೆ ಡಾಕ್ಟರ್ ಔಷಧ ಕೂಡ ಇರುತ್ತೆ. ಅದೆಲ್ಲ ತಗೊಂಡಾದ ನಂತರ ಒಂದು ಆಶ್ಚರ್ಯ ರೀತಿಯಲ್ಲಿ ಅವರು ಗುಣಮುಖರಾಗ್ತಾರೆ. ಆದ್ರೆ ಕೂಡ 5-6 ವರ್ಷ ಅವರ ಅನಾರೋಗ್ಯದಿಂದ ಪೀಡಿತರಾಗ್ತಾರೆ. ಕರುಳು ಗಂಭೀರವಾಗಿ ಹಾನಿ ಆಗ್ಬಿಟ್ಟಿರುತ್ತೆ. ಇದು ಮಾತ್ರ ಒಂದು ದೊಡ್ಡ ದುರಂತ. ತುಂಬಾ ಬೇಜಾರಾಗತ್ತೆ ಇದನ್ ಮಾತ್ರ. ಇಷ್ಟೆಲ್ಲ ಆಗುವಾಗ ಅವರಿಗೆ 30 ವರ್ಷ ಆಗಿರುತ್ತೆ. ಅವರು 12 ವರ್ಷದಿಂದಲೇ, ಅಂದ್ರೆ ಮುಂಚಿನಿಂದಲೇ ಅವರು ಒಂದು ರೀತಿನಲ್ಲಿ ಆಧ್ಯಾತ್ಮದಲ್ಲೇ ಅವರಿಗೆ ಆಸಕ್ತಿ ಇದ್ದದ್ರಿಂದ ಅವ್ರ ತಂದೆ ಎಷ್ಟೇ ಹೇಳಿದ್ರು ಮದುವೆ ಆಗ್ಲಿಕ್ಕೆ ಅವರು ಮನಸ್ಸು ಕೊಡ್ತಾ ಇರೋದಿಲ್ಲ. ಹೀಗಿರ್ಬೇಕಾದ್ರೆ
ಅವರಿಗೆ ಆ ಇವರಿಂದಲೇ ಮದುವೆ ಆಗ್ಬೇಕು ಅಂತ ಹೇಳಿ ಹೇಳ್ತಾರೆ. 30 ವರ್ಷ ಆಗೋಗಿರುತ್ತೆ. ಅವಾಗ ಒಂದ್ ದಿವ್ಸ 1950ರಲ್ಲಿ ಪೂರ್ವ ನಿರ್ಧಾರವೋ ಅಂತ ಹೇಳೋ ತರ ವಿಶ್ವಾಮಿತ್ರ ಮಹರ್ಷಿಗಳು ಅಂಬರೀಷರಿಗೆ ಮದುವೆ ಆಗ್ಲಿಕ್ಕೆ ಹೇಳ್ತಾರೆ. ಮದುವೆ ಆಗ್ಲಿಕ್ಕೆ ಹೇಳಿದಾಗ ಇವರಿಗೆ 32 ವರ್ಷ ಆಗಿರುತ್ತೆ. ಅವಾಗ ಇವ್ರ ತಂದೆಗೆ ಆಯ್ತು ನಾನ್ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ. ಆವಾಗ ಅವ್ರ ತಂದೆ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಕಾತೆವಾಡ, ಕರ್ನಾಟಕ ಈ ತರ ಹಲವಾರು ಕಡೆಯಿಂದ ಜಾತಕ, ಭಾವಚಿತ್ರಗಳನ್ನ ವಧುವಿನ ಭಾವಚಿತ್ರಗಳನ್ನೆಲ್ಲಾ ತರಿಸ್ತಾರೆ. ಎಲ್ಲಾ ನೋಡ್ತಾ ಇರ್ತಾರೆ. ಆದ್ರೆ ಋಷಿಮುನಿಗಳು ಪೂರ್ವ ನಿಯೋಜಿತವಾಗಿ ಅವರು ಸುಶೀಲಾಬಾಯಿ ಮದುವೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಆ ಸಂಪರ್ಕ ದೊರಕೋ ಮಾಡ್ತಾರೆ ಇವರಿಗೆ. ಹಾಗೆ ಅವ್ರೇನಾಗಿರ್ತಾರೆ ಅಂತಂದ್ರೆ ಅಂಬರೀಶ್ ವರ್ಮರು ಮದುವೆ ಆಗುವಂತಹ ಮನೆತನದವರು. ಅವರು ಉನ್ನತ ಪೊಲೀಸ್ ಅಧಿಕಾರಿಗಳಾಗಿ ಶ್ರೀ ಎಂ.ವಿ. ನಾಯಕ್ ಆಗಿರ್ತಾರೆ ಅವರು. ಅವರಿಗೆ ಋಷಿಗಳು ಅವ್ರನ್ನ ಆರಿಸ್ತಾರೆ. ಅವರ ಹೆಂಡತಿ ಶಾರದಮ್ಮ ಆಗಿರ್ತಾರೆ. ಅವ್ರಿಗೆ ಒಂದು ಮಗಳಿರ್ತಾಳೆ. ಇಬ್ರು ಹೆಣ್ಣು ಮಕ್ಕಳು ಅವರಿಗೆ. ಅವ್ರ ಮಗಳ ಹೆಸರು ನಾರಾಯಣಮ್ಮಣ್ಣಿ ಅಂತ ಹೇಳಿರುತ್ತೆ. ಅಂಬರೀಶ್ ವರ್ಮರು ಮದುವೆ ಆಗ್ಬೇಕಾದ್ರೆ ಮರುನಾಮಕರಣ ಮಾಡಿ ಸುಶೀಲಾಬಾಯಿ ಅಂತ ಹೆಸರಿಡ್ತಾರೆ. ಅವರನ್ನ ಮದುವೆ ಆಗ್ಬೇಕು ಅಂತ ಎಲ್ಲ ಇವರು ಮಾತುಕತೆ ಎಲ್ಲ ಮಾಡಿರ್ತಾರೆ. ಅಷ್ಟೊತ್ತಿಗೆ ಏನಾಗುತ್ತೆ, ನಾಯಕರು ತೀವ್ರವಾದ ಅಸ್ವಸ್ಥತೆಯನ್ನು ಹೊಂದಿ ಆಸ್ಪತ್ರೆಗೆ ಸೇರ್ತಾರೆ. ಆಸ್ಪತ್ರೆಗೆ ಸೇರಿದವರು ಸ್ವಲ್ಪ ದಿವಸದಲ್ಲಿ ಮರಣ ಕೂಡ ಹೊಂದ್ಬಿಡ್ತಾರೆ. ಅದು ದೊಡ್ಡ ದುರಂತ ಆಗ್ಬಿಡುತ್ತೆ. ಏನಂದ್ರೆ ಆ ಮನೆಯವರಿಗೆ ಅಂಬರೀಷನ್ನ ಅಳಿಯನಾಗಿ ತಗೊಳ್ಳಿಕ್ಕೆ ಇಷ್ಟಪಡೋದಿಲ್ಲ ಅವರು. ಯಾಕಂದ್ರೆ ಮದುವೆ ಆಗೋ ಮುಂಚೆನೆ ಮಾವ ತೀರ್ಹೋದ್ರು. ಹಾಗಾಗಿ ಈ ನಮ್ಮ ಮನೆಗೆ ಆ ಹುಡುಗ ಬೇಡ ಅನ್ನೋ ಒಂದು ಭಾವನೆ ಇವರಲ್ಲಿ ಬಂದ್ಬಿಡುತ್ತೆ. ಹಾಗ್ ಬಂದಾಗ ಮದುವೆ ಆಗೋದಕ್ಕೆ ಇವರು ಬಿಡೋದಿಲ್ಲ. ಅಂದ್ರೆ ಮದುವೆ ಆಗೋದಕ್ಕೆ ಇಷ್ಟಪಡೋದಿಲ್ಲ. ಇವ್ರಿಗೆ ಏನಾಗುತ್ತೆ, ಇವ್ರ ತಾಯಿಗೆ ಮಾತ್ರ, ಅಂದ್ರೆ ಸುಶೀಲಾಬಾಯಿಯ ತಾಯಿ ಶಾರದಮ್ಮನವ್ರು ಇರ್ತಾರಲ್ಲ, ಅವರಿಗೆ ಮಾತ್ರ ಅಂಬರೀಶ್ ವರ್ಮರ ಬಗ್ಗೆ ಬಹಳ ಮೆಚ್ಚುಗೆ ಇರುತ್ತೆ. ಮತ್ತೆ ಗಂಡ ನೋಡಿದಂತ ಸಂಬಂಧ ಅನ್ನೋದು ತುಂಬಾ ಇರುತ್ತೆ. ಅವ್ರು ಹೇಗಾದ್ರೂ ಅವ್ರನ್ನ ಸೇರಿಸ್ಬೇಕು ಅಂತ ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಒಂದು ಮಾತಾಡ್ಲಿ ಅವರು ಅಂತ ಎಲ್ಲ ಅನ್ಕೊಳ್ತಾರೆ. ಆದ್ರೆ ಯಾವುದೂ ಆಗೋದಿಲ್ಲ. ಆದ್ರೆ ಶಾರದಮ್ಮನವ್ರ ತಮ್ಮ ಗೋವಿಂದರಾಜನವರು ಏನ್ ಮಾಡ್ತಾರೆ, ಅವರಿಗೆ ಅವ್ರೇನ್ ಮಾಡ್ತಾರೆ, ಹೇಗಾದ್ರೂ ಈ ಸಂಬಂಧ ಕುದುರಿಸ್ಬೇಕು ಅಂತ ಅನ್ಕೊಂಡ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಅವ್ರನ್ನ ಮಾತಾಡಿಸ್ಲಿಕ್ಕೆ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಬಂದಾಗ ಅವ್ರನ್ನ ಕರ್ಕೊಂಡ್ ಹೋಗ್ಬಿಟ್ಟು ಅಲ್ಲಿ ಬರ್ತಾರೆ. ಬಂದು ಅವ್ರನ್ನ ಒಂದು ಲಾಲ್ಬಾಗ್ ಹತ್ರ ಅವ್ರನ್ನ ಕರ್ಕೊಂಡ್ ಬರ್ತಾರೆ. ಲಾಲ್ಬಾಗ್ ಹತ್ರ ಕಾರಲ್ಲಿ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಬಂದ ನಂತರ ಇವ್ರೇನ್ ಮಾಡ್ತಾರೆ, ಅಂಬರೀಶ್ ವರ್ಮರು ಅವ್ರನ್ನ ಕಾರಲ್ಲಿ ಕೂರಿಸ್ಕೊಂಡು ಅಲ್ಲಿ ಅವರೆಲ್ಲರೂ ಮಾತಾಡಿ ಎಲ್ಲ ಆದ ನಂತರ ಕಾರಲ್ಲಿ ಕೂರಿಸ್ಕೊಂಡು ಅವರು ನಂದಿ ಬೆಟ್ಟದ ಹತ್ರ ಬರ್ತಾರೆ. ನಂದಿ ಬೆಟ್ಟದ ಹತ್ರ ಬಂದು ಅಲ್ಲಿ ಒಂದು ಮರದ ಕೆಳಗಡೆ ಅಂಬರೀಶ್ ವರ್ಮರ್ ಮದುವೆ ಆಗುವಂತ ಸುಶೀಲಾಬಾಯಿಯನ್ನ ಕೂರಿಸ್ಬಿಟ್ಟು ಆಮೇಲೆ ಇವರು ಒಂದು ಬಂಡೆನಲ್ಲಿ ಕೂತ್ಕೊಂಡು ಕೇಳ್ತಾರೆ, ನನ್ನನ್ನು ನೀವು ಮದುವೆ ಆಗ್ಲಿಕ್ಕೆ ತಯಾರಾಗಿದ್ದೀರಾ? ಯಾಕೆಂತಂದ್ರೆ ಅವ್ರಿಗೆ ಏನಂದ್ರೆ ಇಷ್ಟೆಲ್ಲ ಆಗಿದ್ರಿಂದ ಅವರು ಮದುವೆ ಆಗ್ತಾರೋ ಇಲ್ವೋ, ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಅನ್ನೋದನ್ನ ಅವ್ರು ತಿಳ್ಕೊಳ್ಬೇಕು ಅಂತ ಹೇಳಿ ಅವ್ರನ್ನ ಕೇಳ್ತಾರೆ. ನೀನ್ ಮದುವೆ ಆಗ್ಲಿಕ್ಕೆ ಇಷ್ಟ ಪಡ್ತೀರಾ ಅಂತ. ಹೌದು ಅಂತ ಹೇಳ್ತಾರೆ ಇವರು. ಅಂದ್ರೆ ಅವ್ರಿಗೆ ಏನಂದ್ರೆ ಮದುವೆ ಆಗ್ಬೇಕು ಅಂತ ಅವರು ಹೌದು ಅಂತ ಹೇಳ್ತಾರೆ. ಅವಾಗ ಇವ್ರು ಹೇಳ್ತಾರೆ, ನಾನೊಬ್ಬ ಸನ್ಯಾಸಿ ತರ, ನಿಮಗೆ ಇಷ್ಟ ಆಗತ್ತಾ ಎಲ್ಲ ಕೇಳ್ತಾರೆ. ಖಂಡಿತ ಅಂತ ಇವರು ಏನು ಉತ್ತರ ಕೊಡಲ್ಲ, ಸುಮ್ಮನೆ ಇರ್ತಾರೆ. ಆಮೇಲೆ ಕಾರಲ್ಲಿ ಇವರು ಮತ್ತೆ ಅವರ ಪತ್ನಿ ಆಗುವ ಸುಶೀಲಾಬಾಯಿ ಮತ್ತೆ ಗೋವಿಂದರಾಜು ಮತ್ತೆ ಇವರ ಸ್ನೇಹಿತ ಜೋಸೆಫ್ನವರು ಕೂತಾರೆ. ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಇವರು ಅವರ ಹೆಂಡತಿ ಆಗುವವರಿಗೆ ಒಂದು ವಾಚನ್ನು ಕಟ್ಟುತ್ತಾರೆ ಕೈಗೆ. ಅದು ಇವರಿಗೆ ಒಂಥರ ಮೈಮನ ಮಧುರ ಆಗತ್ತೆ. ಆದ್ರೆ ಒಂಥರ ಹೆದರಿಕೆ ಒಳಗಿಂದ, ಮನೆಯವ್ರು ಯಾರು ಒಪ್ಪದಿದ್ರೆ ಏನಪ್ಪಾ ಮಾಡೋದು ಅನ್ನೋ ತರ ಒಂದು ಭಾವನೆ ಬರುತ್ತೆ. ಆದ್ರೆ ಅವ್ರಿಗೆ ತುಂಬಾ ಸಂತೋಷನೂ ಆಗತ್ತೆ. ಆಮೇಲೆ ಅವ್ರು ಹೇಳ್ತಾರೆ, ಅಂದ್ರೆ ತುಂಬಾ ಅವ್ರಿಗೇನಾಗುತ್ತೆ, ತುಂಬಾ ಸಂತೋಷ ಆಗುತ್ತೆ. ಆಮೇಲೆ ಅವರು ಒಪ್ಕೊಳ್ತಾರೆ. ಅಂದ್ರೆ ಅವ್ರು ಹೇಳ್ತಾರೆ, ವಾಪಸ್ ಕಾರಲ್ಲಿ ಕರ್ಕೊಂಡ್ ಬಂದು ಅವ್ರ ಮನೆ ಹತ್ರ ಬಿಡುವಾಗ ಅವ್ರು ಹೇಳ್ತಾರೆ, ದಯವಿಟ್ಟು ನನ್ನನ್ನ ಬೇಗ ಈ ಮನೆಯಿಂದ ನಿಮ್ ಮನೆಗೆ ಕರ್ಸ್ಕೊಳ್ಳಿ ಅಂತ ಒಂದ್ ಮಾತು ಹೇಳ್ತಾರೆ. ಅಂದ್ರೆ ಅವ್ರಿಗೆ ಇವ್ರ ಮೇಲೆ ಇಷ್ಟ ಆಗಿದೆ ಅನ್ನೋ ಒಂದು ಭಾವನೆಯನ್ನ ಅವ್ರು ವ್ಯಕ್ತಪಡಿಸ್ತಾರೆ. ಇವ್ರು ಏನು ಉದ್ವಿಗ್ನರಾಗದೆ ಅವ್ರ ಮನೆ ಹತ್ರ ಕಾರಲ್ಲಿ ಇಳಿಸ್ತಾರೆ.
ಇದು ಎಷ್ಟರ ಮಟ್ಟಿಗೆ ಋಷಿ ಮುನಿಗಳು ನಿಗೂಢವಾಗಿ ಮಾಡಿರ್ತಾರೆ ಅಂತಂದ್ರೆ, ಅವರ ಮನೆಯವರೆಲ್ಲರೂ ಕೂಡ ಇವರಿಗೆ ಬರ್ಲಿಕ್ಕೆ ಇಷ್ಟಪಡೋದಿಲ್ಲ ಅಲ್ಲ, ಅದಕ್ಕೋಸ್ಕರ ಅವ್ರಿಗೆ ಏನು ಗೊತ್ತಾಗದ ರೀತಿನಲ್ಲಿ ಅವ್ರ ತಾಯಿ ಮಗಳನ್ನ ಮಾತ್ರ ಕಳಿಸ್ಕೊಟ್ಟಿರ್ತಾರೆ. ಆಮೇಲೆ ವಾಪಸ್ಸು ತಾಯಿ ಮಗಳನ್ನ ಅವ್ರ ಮನೇಲಿ ತಂದು ಬಿಟ್ಟದ್ದು ಕೂಡ ಯಾರಿಗೂ ಗೊತ್ತಾಗಲ್ಲ. ಅಷ್ಟರ ಮಟ್ಟಿಗೆ ನಿಗೂಢತೆಯಿಂದ ಋಷಿಮುನಿಗಳು ಈ ಕೆಲಸವನ್ನ ಮಾಡಿರ್ತಾರೆ. ಅಂದ್ರೆ ಪ್ರತಿ ಕ್ಷಣದಲ್ಲಿ ಇವರಿಗೆ ಋಷಿಮುನಿಗಳ ಸಹಾಯ ಇರುತ್ತೆ ಅನ್ನೋದನ್ನ ನಾವು ಪ್ರತಿ ಕ್ಷಣದಲ್ಲಿ ಕೂಡ ನೋಡ್ಲಿಕ್ಕಾಗತ್ತೆ. ಹೀಗಿರ್ಬೇಕಾದ್ರೆ ಆ ಇವರ ನಾಯಕರ ತಂದೆಗೆ, ಅಂದ್ರೆ ಇವರ ತಾತಂದ್ರಿಗೆ ಇವರು ಅಂಬರೀಷ್ ವರ್ಮರ್ನ ಮದ್ವೆ ಆಗೋದು ಇಷ್ಟ ಇರಲ್ಲ. ಯಾಕೆಂತಂದ್ರೆ ನನ್ ಮಗನೇ ತೀರಿ ಹೋದ್ನಲ್ಲ ಅಂತ ಹೇಳಿ ಅವರಿಗೆ ಇಷ್ಟ ಇರೋದಿಲ್ಲ. ಆವಾಗ ಗೋವಿಂದರಾಜ್ ಅವ್ರು ಬಂದು ಸಾಕಷ್ಟು ಅವ್ರ ಬಗ್ಗೆ ಹೇಳಿ, ಅವ್ರು ತುಂಬಾ ಒಳ್ಳೆ ಸಂಪ್ರದಾಯ ಮನೆ, ತುಂಬಾ ಒಳ್ಳೆಯ ಜನ ಅವರು ಅಂತೆಲ್ಲ ಹೇಳಿ ಅವ್ರಿಗೆ ಒಪ್ಪಿಸ್ತಾರೆ. ಒಪ್ಸಿದ ನಂತರ ಇದರಲ್ಲಿ ಅವರ ಮನೆಯ ತಾಯಿ ಮನೆ ಇರುತ್ತಲ್ಲ, ಶಾರದಾಬಾಯಿ ಅವ್ರದ್ದು ಮನೆ ಇರುತ್ತಲ್ಲ, ಆ ಮನೆಯಲ್ಲಿ ಸಿಂಪಲ್ ಆಗಿ, ಅಂದ್ರೆ ಅಂಬರೀಷ್ ವರ್ಮರ ಹಿರಿಯರು ಯಾರು ಬಂದಿರೋದಿಲ್ಲ, ಅವರ ಸ್ನೇಹಿತರು ಮಾತ್ರ ಇರ್ತಾರೆ. ಇವರು ಏನ್ ಮಾಡ್ತಾರೆ, ಶಾರದಾಬಾಯಿ ಅವರ ಪತಿಯವರ ಫೋಟೋವನ್ನ ಇಟ್ಟು ತಾತನ ಎದುರಿನಲ್ಲಿ ಅವರಿಗೆ ಸಂಬಂಧಪಟ್ಟ ಒಂದು ಸ್ವಲ್ಪನೇ ಜನರ ಎದುರು ಒಂದು ಗಾಂಧರ್ವ ವಿವಾಹ ಅಂತ ಹೇಳ್ಬೋದು, ಯಾರಿಲ್ಲ, ಒಂದು ಹಾರ ಬದಲಾವಣೆ ಮಾತ್ರ ಮಾಡ್ಕೊಳ್ತಾರೆ ಅವರು. ಅಂದ್ರೆ ಆ ರೀತಿ ಅವ್ರು ಮದುವೆ ಆಗೋದು, ಅವ್ರು ಏನ್ ಮಾಡ್ತಾರೆ, ಆ ರೀತಿ ಮದುವೆ ಆಗ್ತಾರೆ. ಅದ್ ಮದುವೆ ಆಗಿದ್ದ ದಿವಸ 1950 ಡಿಸೆಂಬರ್ 16ರಂದು ಅತಿ ಸರಳವಾಗಿ ಅವ್ರ ವಿವಾಹ ಆಗ್ತಾರೆ. ಅವಾಗ ಅವರಿಗೆ ಒಂದು ಒಳ್ಳೆ ಬೆಳಕು ಬರುತ್ತೆ. ಆಗ ಅವರಿಗೆ ಗೊತ್ತಾಗುತ್ತೆ ಋಷಿಮುನಿಗಳು ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿ ಇವ್ರಿಗೆ ಅರಿವಾಗುತ್ತೆ. ಬಹಳ ಸಂತೋಷ ಕೂಡ ಆಗತ್ತೆ ಇವರಿಗೆ. ಆಮೇಲೆ ಇವರು ಸುಶೀಲಾಬಾಯಿ ಅವರು ಒಂದು ಹಸುರು ಸೀರೆ ಉಡಿಸಿ ಮಗಳಿಗೆ ಕಳಿಸ್ಕೊಡ್ತಾರೆ. ಅವಾಗ ಅಲ್ಲಿ ಅವ್ರ ತಂದೆ ಮನೆಗೆ ಅಂಬರೀಷ್ ವರ್ಮರ್ ಕರ್ಕೊಂಡು ಹೋಗ್ತಾರೆ. ಅವರೆಲ್ಲ ತುಂಬಾ ಪ್ರೀತಿ ಆದರದಿಂದ ಅವ್ರನ್ನ ಸ್ವಾಗತ ಮಾಡ್ತಾರೆ. ಮತ್ತೆ ಸಿಹಿ ತಿನಿಸುಗಳನ್ನೆಲ್ಲ ತಿನ್ನಿಸಿ ತುಂಬಾ ಒಳ್ಳೆ ರೀತಿಯಲ್ಲಿ ಅವ್ರನ್ನ ನೋಡ್ಕೊಂಡು ಅಂಬರೀಷ್ ವರ್ಮರ್ ವಾಸ ಮಾಡ್ತಿದ್ದ ಕುಕ್ಟೌನ್ ಮನೆಗೆ ಅವ್ರನ್ನ ಕರ್ಕೊಂಡು ಹೋಗಿ ಬಿಡ್ತಾರೆ. ಅಲ್ಲಿ ಕುಕ್ಟೌನ್ ಮನೆಯಲ್ಲಿ ಅವ್ರು ಹೋದ್ಮೇಲೆ ಅವ್ರದ್ದು ಒಂಥರ ಜೀವನ ಹೇಗಿರುತ್ತೆ ಅಂದ್ರೆ, ಸ್ವಲ್ಪ ದಿವಸ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ. ಆದ್ರೆ ಮದುವೆ ರಿಜಿಸ್ಟ್ರೇಷನ್ ಆಗ್ಬೇಕಾಗಿರುತ್ತೆ. ಅವಾಗ 15 ದಿವಸದಲ್ಲಿ ರಿಜಿಸ್ಟ್ರೇಷನ್ ಆಗ್ಬೇಕಾಗತ್ತೆ. ಆವಾಗ ರಿಜಿಸ್ಟ್ರೇಷನ್ ಬೆಂಗಳೂರಿನಲ್ಲಿ ನಡೀತಾ ಇರಲ್ಲ, ಮದ್ರಾಸ್ನಿಗೆ ಹೋಗ್ಬೇಕಿತ್ತು. ಹಾಗೆ ಇವರು ಅವರ ತಾಯಿಯನ್ನ ಶಾರದಾಬಾಯಿಯವ್ರನ್ನ, ಇವ್ರನ್ನ ಸುಶೀಲಾಬಾಯಿ ಮತ್ತೆ ಗೋವಿಂದರಾಜು, ಹೀಗೆ ಒಂದ್ ಸ್ವಲ್ಪ ಜನರನ್ನೆಲ್ಲ ಕರ್ಕೊಂಡು ಅವರು ಕಾರ್ನಲ್ಲಿ ಮದ್ರಾಸಿಗೆ ಹೋಗ್ತಾರೆ ಅಂಬರೀಷ್ ವರ್ಮರು. ಅಲ್ಲಿ ಹೋದಾಗ ಅಲ್ಲಿ ಮದ್ರಾಸ್ ರಿಜಿಸ್ಟ್ರೇಷನ್ ಆಫೀಸ್ ನಲ್ಲಿ ಕೇಳ್ತಾರೆ, ನೀವೇನಾದ್ರು ತಾಳಿ ತಂದಿದ್ದೀರಾ, ಉಂಗುರ ತಂದಿದ್ದೀರಾ ಅಂತ ಕೇಳ್ತಾರೆ. ಇಲ್ಲ ಅಂತ ಹೇಳ್ತಾರೆ. ಕೊನೆಗೆ ಹಾರವನ್ನಾದ್ರೂ ತಂದಿದ್ದೀರಾ, ಹೂವಿನ ಹಾರ ಆದ್ರೂ ತಂದಿದ್ದೀರಾ, ಇಲ್ಲ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡೋದಪ್ಪ ಇವ್ರನ್ನ ಹೇಗೆ ಅಂತ ಅನ್ಕೊಳ್ತಾರೆ. ಆಮೇಲೆ ಇವ್ರಿಗೆ ಗೊತ್ತಾಗತ್ತೆ, ರಿಜಿಸ್ಟ್ರೇಷನ್ ಆಫೀಸ್ ನಲ್ಲಿ ಗೌರವಾನ್ವಿತ ಮನಸ್ದವರು ಇವರು, ಅಂದ್ರೆ ಅವರಿಗೆ ಮನವರಿಕೆ ಆಗತ್ತೆ, ನ್ಯಾಯಾಧೀಶರಿಗೆ ಇವರು ತುಂಬಾ ಗೌರವಾನ್ವಿತ ಮನೆತನದವರು. ಹಾಗಾಗ್ಬಿಟ್ಟು ಯಾವ ವಿವರಗಳನ್ನು ಏನು ತಗೊಳ್ಳದೆ ಅವ್ರ ಹತ್ರ ಬರ್ಸ್ಕೊಂಡು ದಂಪತಿಗಳಿಂದ ಸಹಿ ಹಾಕ್ಸ್ಕೊಂಡು ಅವರಿಗೆ ನೋಂದಣಿ ಮಾಡಿ ರಿಜಿಸ್ಟರ್ ಮದುವೆ ಮಾಡ್ತಾರೆ. ಇದಾದ್ಮೇಲೆ ಕುಕ್ಟೌನ್ ಅಲ್ಲಿ ಬಂದು ಇವರು ನೆಲೆಸ್ತಾರೆ. ಬಹಳ ಸುಂದರವಾಗಿ ಅವ್ರ ಜೀವನ ಸ್ವಲ್ಪ ದಿವಸ ನಡೀತಾ ಇರುತ್ತೆ. ಮದುವೆ ಆಗುವ ಮುಂಚೆ ವಿಶ್ವಾಮಿತ್ರರು ಇವ್ರಿಗೆ ಹೇಳಿರ್ತಾರೆ, ನಾನು 10 ವರ್ಷಗಳ ಕಾಲ ನಿನ್ನ ಮಧ್ಯದಲ್ಲಿ ನಾನು ಪ್ರವೇಶ ಮಾಡೋದಿಲ್ಲ, ನೀನು ಜೀವನ ಸುಂದರವಾಗಿ ಮಾಡ್ಕೋ ಅಂತ ಹೇಳಿರ್ತಾರೆ. ಹೀಗೆ ಅವ್ರ ಜೀವನ ನಡೀತಾ ಇರುತ್ತೆ. ಇಷ್ಟಾದ್ರೂ ಕೂಡ ಕುಕ್ಟೌನ್ ಅಲ್ಲಿ ಕೂಡ ಕಿಡಿಗೇಡಿಗಳು ಬಿಡೋದಿಲ್ಲ. ಜೋರಾಗಿ ಗಾಜನ್ನ ಅವರ ಮನೆಗೆ ಬೀಸಿ ಒಗೆದು ಇವ್ರ ಕಣ್ಣಿಗೆ ಪುನಃ ತಗಲೋ ತರ ಹಾಕ್ತಾರೆ. ಸಣ್ಣ ಪೆಟ್ಟಾಗತ್ತೆ ಇವರಿಗೆ. ಡಾಕ್ಟರ್ ತರ ಔಷಧ ತಗೊಂಡು ಗುಣ ಹೊಂದುತ್ತಾರೆ. ಆದ್ರೆ ಇದು ಅಂದ್ರೆ ಎಲ್ಲಿವರೆಗೆ ಅಂದ್ರೆ ಅವರಿಗೆ ಗಳಿಗೆಗೂ ಕೂಡ ಬಿಡೋದೇ ಇಲ್ಲ. ಈ ರೀತಿ ಅವ್ರ ಜೀವನ ನಡೀತಾ ಇರಬೇಕಾದ್ರೆ ಆಮೇಲೆ ಇವರಿಗೆ ಸುಮಾರು ವರ್ಷಗಳು ಸಂತಾನ ಆಗೋದಿಲ್ಲ. ಅದು ಋಷಿಮುನಿಗಳ ಅಪೇಕ್ಷೆಯೇ ಆಗಿರುತ್ತೆ. ಅವಾಗ ಒಂದ್ಸತಿ ಅವರಿಗೆ ಋಷಿಮುನಿಗಳಿಗೆ ಇವರಿಗೊಂದು ಸಂತಾನ ಕೊಡ್ಬೇಕು ಅನ್ಸುತ್ತೆ. ಯಾವಾಗ ಅಂತಂದ್ರೆ ಇದು ಒಂದು ಕೂಡ ಒಂದು ಆಶ್ಚರ್ಯವಾದ ಘಟನೆ. ಹೇಗೆ ಅಂದ್ರೆ ಉತ್ತರ ಭಾರತದಲ್ಲಿ ಎಲ್ಲೋ ಒಂದು ಸಣ್ಣ ಸಂಸ್ಥಾನದಲ್ಲಿ ಒಬ್ಬ ಸಭ್ಯ ಮಹಿಳೆ ಒಬ್ಬ ಸಂಸ್ಥಾನ ರಾಜಕುಮಾರನೊಂದಿಗೆ ವಿವಾಹ ಆಗ್ತಾಳೆ. ವಿವಾಹ ಆದಾಗ ಋಷಿಗಳು ಅದನ್ನ ನೋಡಿರ್ತಾರೆ ಕೂಡ. ಅವಾಗ ರಾಜ್ಕುಮಾರನ ಪಕ್ಕದ ಸಂಸ್ಥಾನದ ರಾಜ್ಕುಮಾರ ಯುದ್ಧದಲ್ಲಿ ಇವಳ ಗಂಡನ ಕೊಂದು ಬಿಡ್ತಾಳೆ. ಕೊಂದಾಗ ಇವಳು ವಿಧವೆ ಆಗ್ತಾಳೆ. ಆವಾಗ ಆ ಪಕ್ಕದ ರಾಜಕುಮಾರ ಇವಳನ್ನ
ವಿವಾಹ ಆಗ್ಬೇಕು ಅಂತ ಇಷ್ಟಪಡ್ತಾನೆ. ಇದನ್ನ ತಿಳಿದ ಅವಳೇನ್ ಮಾಡ್ತಾಳೆ, ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾಳೆ. ಅದನ್ನ ತಿಳಿದ ಋಷಿ ಮುನಿಗಳೇನ್ ಅನ್ಕೊಳ್ತಾರೆ, ಎಂತ ಸಭ್ಯ ಹುಡುಗಿ ಇವಳು, ಇವಳಿಗೊಂದು ಒಂದು ಉತ್ತಮವಾದ ಗರ್ಭ ಧರಿಸುವಂತ ಒಂದು ಸಂಸಾರ ಇವರಿಗೆ ಕೊಡ್ಬೇಕು ಅಂತ ಅವ್ರು ಉದ್ದೇಶಿಸ್ತಾರೆ. ಹಾಗೆ ಉದ್ದೇಶಿತ ಅವರು ಋಷಿಮುನಿಗಳೇನ್ ಮಾಡ್ತಾರೆ, ಅಂಬರೀಶ್ವರ ದಂಪತಿಯರನ್ನ ಅದಕ್ಕಾಗಿ ಆರಿಸ್ಕೊಳ್ತಾರೆ. ಹಾಗೆ ಆರಿಸಿ ಅವರಿಂದ ಹುಟ್ಟಿದ್ದೆ ಒಬ್ಬ ಮಗಳು. ಅವಳು 7/3/1955 ಒಬ್ಬ ಮಗಳು ಅಂಬರೀಶ್ ಅವರಿಗೆ ಹುಟ್ಟುತ್ತಾಳೆ. ಅವಳ ಹೆಸರನ್ನ ಇವರು ಉಷಾ ಅಂತ ಇಡ್ತಾರೆ. ಅವಳಿಗೆ 11 ತಿಂಗಳಾಗ್ಬೇಕಾದ್ರೆ ಗಂಭೀರವಾದ ಒಂದು ಗಂಡಾಂತರ ಬರುವಂತ ಕಾಯಿಲೆ ಬರುತ್ತೆ. ಆದ್ರೆ ಋಷಿಮುನಿಗಳಿಂದಾಗಿ ಅದು ಪರಿಹಾರ ಆಗ್ಬಿಡುತ್ತೆ. ಹಾಗೆ 1 ವರ್ಷ ಆಗತ್ತೆ. 1 ವರ್ಷ ಆಗಿ ಅವಳಿಗೆ ಮದುವೆ ಮಾಡ್ಬೇಕು ಅಂತ ಹೇಳುವಾಗ ಅವಳಿಗೇನಾಗತ್ತೆ, ಅಲ್ಲ 1 ವರ್ಷ ಆಗುತ್ತೆ. ಆವಾಗ ಬರ್ತ್ಡೇ ಮಾಡ್ಬೇಕು ಅಂತ ಹೇಳಿ ಅವರು ಆ ಮಗುಗೆ ಕೇಕ್ ನಲ್ಲಿ ಉಷಾ ಅಂತ ಹೆಸರು ಬರೆಸ್ತಾರೆ. ಬರೆಸಿ ಕೇಕ್ ಕಟ್ ಮಾಡ್ಬೇಕು ಅಂತ ಹೇಳುವಾಗ ಅದರಲ್ಲಿ ಮೈತ್ರೇಯಿ ಅಂತ ಬರುತ್ತೆ. ಅದನ್ನ ನೋಡಿದಾಗ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಆದ್ರೆ ಅಂಬರೀಷ್ ವರ್ಮನಿಗೆ ಗೊತ್ತಾಗುತ್ತೆ, ಋಷಿಮುನಿಗಳ ಇಚ್ಛೆ ಅವಳಿಗೆ ಮೈತ್ರೇಯಿ ಅಂತಲೇ ಇಡಬೇಕು ಅಂತ. ಅಂದಿನಿಂದ ಆ ಮಗು ಹೆಸರು ಮೈತ್ರೇಯಿ ಅಂತಲೇ ಆಗತ್ತೆ. ಹೀಗೆ ಅವರು ಮೈತ್ರೇಯಿ ಅಂತಲೇ ಹೆಸರಿಟ್ಟು ಆ ಮಗುನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾಳೆ. ಆ ಮಗು ಕೂಡ ತುಂಬಾ ಪ್ರಬುದ್ಧವಾಗಿ ಬೆಳೀತಾ ಇರುತ್ತೆ. ಹೀಗಿರ್ಬೇಕಾದ್ರೆ ಅವ್ರೇನಾಗುತ್ತೆ, ಇವ್ರ ತಂದೆಗೆ ತುಂಬಾ ವಯಸ್ಸಾಗ್ತಾ ಇರುತ್ತೆ. ವಯಸ್ಸಾಗ್ತಾ ಇರೋದ್ರಿಂದ ಅವ್ರೇನ್ ಮಾಡ್ತಾರೆ, ತಂದೆದು ಎಲ್ಲವನ್ನ ಜವಾಬ್ದಾರಿನ ಇವರೇ ತಗೊಳ್ಬೇಕು ಅಂತ ಇಚ್ಛಿಸ್ತಾರೆ. ಇಚ್ಛಿಸ್ಬಿಟ್ಟು ಇವ್ರೇನ್ ಮಾಡ್ತಾರೆ, ಇವ್ರಿಗೇನಾಗುತ್ತೆ, ತಂದೆದೆಲ್ಲ ತಗೊಳ್ಬೇಕು ಅಂತ ಹೇಳಿ ಅವ್ರ ತಂದೆ ಸಾಕಷ್ಟು ಕೆಲಸ ಮಾಡ್ತಾ ಇರ್ತಾರೆ. ಏನಂದ್ರೆ ಅಂಬರೀಶ್ ವರ್ಮನ್ ತಂದೆ ಕೌಜಲಗಿ, ಗೋಕಾಕು, ಧಾರವಾಡ, ತೇಗೂರು, ಕಕ್ಕೇರಿ, ಯಾದವಾಡ, ರಾಮಪುರ ಮತ್ತು ಇನ್ನಿತರ 114 ಹಳ್ಳಿಗಳಲ್ಲಿ, ಎಸ್ಟೇಟ್ಗಳಲ್ಲಿ ನಿರ್ವಹಣೆ ಮಾಡ್ತಾ ಇರ್ತಾರೆ ಅವರು. ಹೀಗೆಲ್ಲ ಇರ್ಬೇಕಾದ್ರೆ ಆ ತಂದೆ ಇವ್ರು ತಗೊಂಡಾಗ ಇವ್ರಿಗೆ ಸಾಕಷ್ಟು ಜವಾಬ್ದಾರಿ ಬರುತ್ತೆ. ಹಾಗಾಗಿ ಏನ್ ಮಾಡ್ತಾರೆ, ಇವ್ರು ಧಾರವಾಡಕ್ಕೆ ಇವರ ಮನೆಯನ್ನ ಶಿಫ್ಟ್ ಮಾಡ್ತಾರೆ. ಬೆಂಗಳೂರಿನಿಂದ ಧಾರವಾಡಕ್ಕೆ ಹೋದ್ಮೇಲೆ ಅಲ್ಲಿ ಹೋದಾಗ ಕೂಡ ಅವ್ರಿಗೆ ಯಾವ ರೀತಿ ಆಗತ್ತೆ, ಅಲ್ಲಿರೋ ಮನೆಯಲ್ಲಿರೋ ಕಾರ್ಕೂನನಿಗೆ ಇವ್ರೇನ್ ಮಾಡ್ತಾರೆ, ಬೇರೆಯವರು ಪ್ರೇರಣೆ ಕೊಟ್ಟು ಇವರಿಗೆ ಆಮ್ಲ ಅಂದ್ರೆ ಆಸಿಡ್ ಮುಖಕ್ಕೆ ಎರಚಬೇಕು ಅಂತ ಮಾಡ್ತಾರೆ. ಅದು ತಪ್ಪಿ ಕೆನ್ನೆಗೆ ಬಿದ್ದು ಕೆನ್ನೆ ಮಾತ್ರ ಅವ್ರು ಸ್ವಲ್ಪ ಸುಟ್ಟೋಗುತ್ತೆ. ಬೇರೆ ಹೆಚ್ಚಿನ ಗಾಯಗಳಾಗಲ್ಲ. ಆದ್ರೆ ತುಂಬಾ ಸಂಕಟ ಪಡ್ತಾರೆ, ತುಂಬಾ ಕಷ್ಟ ಪಡ್ತಾರೆ. ಆದ್ರೂ ಅವ್ರು ಯಾರ ಬಗ್ಗೆನೂ ಏನು ಮಾತಾಡೋದಿಲ್ಲ, ಏನು ಮಾಡೋದಿಲ್ಲ. ತುಂಬಾ ಕಷ್ಟ ಪಡ್ತಾರೆ ಮಾತ್ರ ಪಾಪ. ಅಷ್ಟಾದ್ಮೇಲೆ ಅವ್ರಿಗೆ ಅನ್ಸತ್ತೆ ಧಾರವಾಡ ಬೇಡ ಅಂತ ಹೇಳಿ ವಾಪಸ್ ಬೆಂಗಳೂರಿಗೆ ಅವ್ರ ಹುಟ್ಟೋನ್ ಮನೆಗೆ ವಾಪಸ್ ಬರ್ತಾರೆ. ಅವರು ಬಂದ ಮೇಲೆ ಕೂಡ ತುಂಬಾ ಅವ್ರೇನ್ ಮಾಡ್ತಾರೆ, ಬಂದ ನಂತರ ಅವರೊಬ್ಬರೇ ಹುಟ್ಟೋನ್ ಮನೆಯಲ್ಲಿ ಇರ್ತಾರೆ. ಅವ್ರ ಹೆಂಡತಿ ಮತ್ತೆ ಮಗು ಅವರ ತಾಯಿ ಮನೆಯಾದ ಶಾರದಾಬಾಯಿ ಅವ್ರ ಮನೆಗೆ, ಸುಶೀಲಾಬಾಯಿ ಮತ್ತು ಅವ್ರ ಮಗಳು ಅಲ್ಲಿರ್ತಾರೆ. ಆದ್ರೆ ಪ್ರತಿ ದಿವಸ ಇವರಿಗೆ ಫಲಹಾರ ತಗೊಂಡು ಇವ್ರ ಮನೆಗೆ ಬರ್ತಾ ಇರ್ತಾರೆ. ಹೀಗಿರ್ಬೇಕಾದ್ರೆ ಅಮರರಿಗೆ ಸಾಕಷ್ಟು ಅಲೌಕಿಕ ಅನುಭವಗಳಾಗ್ತಾ ಇರುತ್ತೆ. ಅದರಲ್ಲಿ ಒಂದು ಅಲೌಕಿಕ ಅನುಭವವನ್ನು ಮಾತ್ರ ನಾನು ಇಲ್ಲಿ ಹೇಳಲು ಇಚ್ಛಿಸ್ತೀನಿ. ಏನಂದ್ರೆ ಅವರು ಒಂದ್ ದಿವಸ ಹೀಗೆ ಧ್ಯಾನಸ್ಥರಾಗಿರ್ಬೇಕಾದ್ರೆ ಒಬ್ಬ ಸೂಟ್ಕೇಸ್ ಇಟ್ಕೊಂಡು ಒಂದು ಜೋಡು ಉಡುಪಿನ ಪೋಷಾಕ್ ಹಾಕೊಂಡು ಒಂದು ವ್ಯಕ್ತಿ ಬರ್ತಾರೆ ಇವ್ರ ಮನೆಗೆ. ಬಂದ್ಬಿಟ್ಟು ಒಂದು ಸೂಟ್ಕೇಸ್ನ ಕೊಡ್ತಾರೆ, ಒಂದು ಗ್ರೀಟಿಂಗ್ ಕಾರ್ಡ್ ಕೊಡ್ತಾರೆ. ಇಷ್ಟ ಆದ ನಂತರ ಅವ್ರೇನ್ ಮಾಡ್ತಾರೆ, ಅದನ್ನ ಕೊಟ್ಬಿಟ್ಟು ಅವ್ರು ಹೇಳ್ತಾರೆ, ಇವ್ರಿಗೆ ಯಾರು ಅಂತೇನೆ, ಯಾಕಂದ್ರೆ ಆ ವ್ಯಕ್ತಿನ ಅವ್ರು ನೋಡೂ ಇರಲ್ಲ, ಯಾರು ಅಂತಲೂ ಗೊತ್ತಾಗಲ್ಲ. ಅಷ್ಟು ಕೊಟ್ಬಿಟ್ಟು ಅವ್ರು ಹೊರಟೋಗ್ಬಿಡ್ತಾರೆ. ಆಮೇಲೆ ಇವ್ರು ಯಾರು ಅಂತ ಇವ್ರನ್ನ ನೋಡ್ತಾರೆ. ಅದರಲ್ಲಿ SG ಜಗದೀಶ್ ಅಂತ ಬರ್ದಿರುತ್ತೆ. ಆಗ ಇವರಿಗೆ ಗೊತ್ತಾಗತ್ತೆ, ಅದು ಸುಪ್ರೀಂ ಗಾಡ್ ಶಿವನೇ ಬಂದಿದ್ದು. ಅಂದ್ರೆ ಜಗದೀಶ ಅಂದ್ರೆ ಶಿವನೇ ಬಂದದ್ದು ಅಂತ ಹೇಳ್ಬಿಟ್ಟು ಇವ್ರಿಗೆ ಅರ್ಥ ಆಗತ್ತೆ. ಅದ್ರಲ್ಲಿ ಏನ್ ಬರ್ದಿರ್ತಾರೆ ಅಂದ್ರೆ, ನೀನ್ ಯಾವಾಗಲೂ ನಿನ್ನ ಬಟ್ಟೆಗಳನ್ನ ಈ ಸೂಟ್ ಕೇಸ್ನಲ್ಲೇ ಇಡು ಅಂತ ಹೇಳಿ ಬರ್ದಿರುತ್ತೆ. ಈ ಕುಕ್ಟೌನ್ ಮನೆಯಲ್ಲಿ ಇವ್ರೊಬ್ರೇ ಇರ್ತಾರೆ, ಯಾವೊಬ್ಬ ಸೇವಕರು ಇರೋದಿಲ್ಲ. ಮತ್ತೆ ಇವ್ರ ಮನೇನ ಶುದ್ಧೀಕರಿಸೋದಾಗ್ಲಿ, ಅವ್ರ ಬಟ್ಟೆನ ಒಗೆದ್ಕೊಳ್ಳೋದಾಗ್ಲಿ ಯಾವುದನ್ನು ಇವ್ರು ಮಾಡ್ತಾ ಇರೋದಿಲ್ಲ. ಆದ್ರೆ ಪ್ರತಿ ದಿವಸ ಬಟ್ಟೆನ ಆ ಸೂಟ್ ಕೇಸಲ್ಲಿ ಇಡ್ತಾ ಇರ್ತಾರೆ. ಇಷ್ಟು ಶುಭ್ರವಾಗಿ ಬಟ್ಟೆ ಶುದ್ಧೀಕರಣಗೊಂಡಿರುತ್ತೆ. ಮತ್ತೆ ಮನೆ ಸಂಪೂರ್ಣವಾಗಿ ಶುದ್ಧೀಕರಣಗೊಂಡಿರುತ್ತೆ. ಪ್ರತಿ ದಿವಸ ಅವರ ಹೆಂಡತಿ ಬಂದಾಗ ಅವರು ಮನೆ ಮತ್ತೆ ಬಟ್ಟೆ ನೋಡಿ ಆಶ್ಚರ್ಯ ಪಡ್ತಿರ್ತಾರೆ. ಅಂದ್ರೆ ಇದು ಕೂಡ ಒಂದು ರೀತಿಯ ಒಂದು ನಿದರ್ಶನ.
ಅದರೊಂದಿಗೆ ಇನ್ನೊಂದೇನಾಗುತ್ತೆ, ಅವ್ರಿಗೆ ಗ್ರೀಟಿಂಗ್ ಕಾರ್ಡ್ ಕೊಟ್ಟಿರ್ತಾರಲ್ಲ, ಆ ಗ್ರೀಟಿಂಗ್ ಕಾರ್ಡ್ ಅಲ್ಲಿ ಏನ್ ಬರೆದಿರ್ತಾರೆ ಅಂದ್ರೆ, ಅವರು ಶಿವನ ಕೇಂದ್ರದಲ್ಲಿ ಅಗ್ನಿ ಪೂಜೆ ಮತ್ತು ಭೂಗತ ಆಗ್ಬೇಕು ಅಂತ ಬರೆದಿರ್ತಾರೆ. ಇವ್ರು ಓದಿದ ತಕ್ಷಣ ಆ ಅಕ್ಷರಗಳೆಲ್ಲ ಕಾಣೆ ಆಗೋಗ್ಬಿಡುತ್ತೆ, ಅಂದ್ರೆ ಖಾಲಿ ಪೇಪರ್ ಆಗ್ಬಿಡುತ್ತೆ. ಇವ್ರಿಗೆ ಓದ್ಲಿಕ್ಕೆ ಮಾತ್ರ ಅಕ್ಷರಗಳು ಕಾಣುತ್ತೆ. ಇದಾದ ನಂತರ ಇವರ ಹೆಂಡತಿನ, ತಾಯಿನ, ಮಕ್ಕಳನ್ನ ಎಲ್ಲರನ್ನೂ ಕರ್ಕೊಂಡು ಕಾರ್ನಲ್ಲಿ ಬೆಂಗಳೂರಿನಿಂದ ಅವರು ಹೊರಡ್ತಾರೆ. 1965 ನವೆಂಬರ್ ಅಲ್ಲಿ ದಿವ್ಯಹಂಸ ಪೂಜೆ ಮಾಡ್ಬಿಟ್ಟು, ಇವರು ಅದನ್ನೆಲ್ಲ ತಗೊಂಡು ಅಗ್ನಿ ಜ್ವಾಲೆ ಕೆಂಡಗಳನ್ನೆಲ್ಲ ತಗೊಂಡ್ಬಿಟ್ಟು ಇವ್ರು ಹೊರಡ್ತಾರೆ. ಅವ್ರ ಹೆಂಡತಿ ಬೆಳಗಿನ ಜಾವ ಬೇಗ ಹೊರಡ್ತಾರೆ. ಧಾರವಾಡಕ್ಕೆ ಮುಟ್ಬೇಕಾಗಿರುತ್ತೆ ಇವರು. ತೇಗೂರಿನಿಂದ ಅಲ್ಲಿಂದ ಹೊರಡ್ಬೇಕಾದ್ರೆ ಅಗ್ನಿಕುಂಡವನ್ನ ಅವ್ರ ಹೆಂಡತಿ ಇಟ್ಕೊಳ್ತಾರೆ. 7 ಕಲಶಗಳನ್ನ ಇವರು ಅಂಬರೀಷ್ ವರ್ಮರು ಇಟ್ಕೊಳ್ತಾರೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಕಾರ್ ಪಂಕ್ಚರ್ ಆಗ್ಬಿಡತ್ತೆ. ಆಶ್ಚರ್ಯ ಅನ್ನೋದ ರೀತಿನಲ್ಲಿ ಅಲ್ಲೊಬ್ಬ ಪಂಜಾಬಿ ಸಿಖ್ ವ್ಯಕ್ತಿ ಬಂದು ಪಂಕ್ಚರ್ ಸರಿ ಮಾಡಿಸಿಕೊಟ್ಟು ಹೋಗ್ತಾನೆ. ಇಷ್ಟೆಲ್ಲ ಆಗಿ ಅವ್ರು ಧಾರವಾಡಕ್ಕೆ ಬಂದ ನಂತರ ಆ 6 ಕಲಶಗಳಿಗೆ ಕಲಶಗಳನ್ನ ಒಂದು ಕಲಶಕ್ಕೆ ಎಲ್ಲವನ್ನು ಸೇರಿಸ್ಬೇಕಾಗಿರುತ್ತೆ. ಜೋಡಿಸಿ ಅದನ್ನೆಲ್ಲ ಬೆಸಿಗೆ ಹಾಕುವಾಗ್ಲೇ ಸಾಕಷ್ಟು ಹೊತ್ತಾಗುತ್ತೆ. ಇವ್ರ ಹೆಂಡತಿಗೆ, ಸುಶೀಲಾಬಾಯಿ ಅವರಿಗೆ ಯೋಚನೆ ಆಗುತ್ತೆ, ಅಯ್ಯೋ ನಾವು ಖಂಡಿತ ನಾಳೆ ಬೆಳಗಿನ ಜಾವದೊಳಗಡೆ ನಾವು ಧಾರವಾಡ ಮುಟ್ಲಿಕ್ಕೆ ಸಾಧ್ಯನಾ? ಅಷ್ಟ್ರೊಳಗಡೆ ನಾವು ಈ ಕೆಂಡವನ್ನ ಎಲ್ಲ ಇಡಬೇಕಲ್ಲ, ಸಾಧ್ಯನಾ ಅಂತ ಅನ್ಕೊಳ್ತಾರೆ. ಆದ್ರೆ ಒಂದು ಸ್ವಲ್ಪ ಕೂಡ ಅಂಬರೀಷ್ ವರ್ಮರು ಆತಂಕಗೊಳ್ಳೋದೇ ಇಲ್ಲ. ಹಾಗೆ ಹೋಗ್ತಾರೆ. ಆಮೇಲೆ ಬೆಳಿಗ್ಗೆ ಅಲ್ಲಿ ಹೋಗಿ ಬೆಳಗಿನ ಜಾವ ಬೇಗ ಹೋಗಿರ್ತಾರೆ. ಹೋಗಿ ಶುಚಿರ್ಭೂತರಾಗಿ ಸ್ನಾನ ಸಂಧ್ಯಾವಂದನೆಗಳೆಲ್ಲ ಮಾಡ್ಕೊಂಡು ಆ ಅಗ್ನಿಕುಂಡವನ್ನ ಭೂಗತ ಮಾಡ್ತಾರೆ. ಮಾಡ್ಬಿಟ್ಟು ಆ ಕಲಶಗಳಿಗೆಲ್ಲ ಪೂಜೆ ಮಾಡ್ಬಿಟ್ಟು ಅದ್ರ ಮಂಗಳಾರತಿ ಎಲ್ಲ ಎತ್ತಿ, ಆಮೇಲೆ ಇನ್ನೂ ಸೂರ್ಯೋದಯ ಆಗೋ ಮುಂಚೆ ಅದನ್ನ ಭೂಗತ ಮಾಡಿ ಅಗ್ನಿ ಮೇಲೆ ಮಣ್ಣನ್ನೆಲ್ಲ ಹಾಕ್ಬಿಟ್ಟು ಅದನ್ನು ಮುಚ್ಚುತ್ತಾರೆ. ಮುಚ್ಚಿಬಿಟ್ಟು ಅದಾದಾಗ ದಯಾಮಯರಾದ ಋಷಿಗಳ ಪೂಜೆ ಮಂಗಳಾರತಿ ಎಲ್ಲ ಮುಗಿದಾಗುವಾಗ ಸಕಾಲಕ್ಕೆ ನೆರವೇರಲು ಅನುಕೂಲವಾಗುವಂತೆ ಸೂರ್ಯೋದಯವನ್ನು ತಡೆ ಹಿಡಿದಿರ್ತಾರೆ ಋಷಿಮುನಿಗಳು. ಇದರಲ್ಲಿ ನಾವು ನೋಡ್ಬೋದು ಎಂತಹ ಪುರುಷರು ಅಂಬರೀಷ ವರ್ಮರು ಅಂತ ಹೇಳಿ ಇದರಲ್ಲಿ ನಮಗೆ ತುಂಬಾ ಅರ್ಥ ಆಗತ್ತೆ. ಎಷ್ಟರ ಮಟ್ಟಿಗೆ ಅವರು ಮತ್ತೆ ಅವರ ಸಂಸಾರ ಎಷ್ಟು ಒಳ್ಳೆಯ ಸಂಸಾರ ಅಂತ ಹೇಳಿದ್ರೆ, ಅಂಬರೀಷಂತೆಯೇ ಅವರ ಕುಟುಂಬದ ಸದಸ್ಯರು ಸಹ ತುಂಬಾ ತ್ಯಾಗಮಯಿಗಳಾಗಿರ್ತಾರೆ, ತುಂಬಾ ಔದಾರ್ಯವಂತರಾಗಿರ್ತಾರೆ, ತುಂಬಾ ಆದರಾತಿಥ್ಯ ಮಾಡೋದು, ಅದರಲ್ಲಿ ಅಗ್ರಗಣ್ಯರಾಗಿರ್ತಾರೆ ಅವರು. ಮತ್ತೆ ಅಪರಿಮಿತ ಆನಂದವನ್ನು ಕೂಡ ಹೊಂದುತ್ತಾ ಇರ್ತಾರೆ. ಯಾರಿಗೆ ಏನ್ ಮಾಡಿದ್ರೆ ಅಷ್ಟು ಸಂತೋಷ, ಅವರಿಗೆ ಏನ್ ಕೊಟ್ರೆ ಅಷ್ಟು ಸಂತೋಷ, ಅಷ್ಟು ತ್ಯಾಗಮಯ ಜೀವನ ಅಂಬರೀಷರ ಸಂಸಾರದ್ದಾಗಿರತ್ತೆ. ಇಲ್ಲಿವರೆಗೆ ನಾನು ಮೊದಲನೇ ಒಂದು ಭಾಗವನ್ನ ಹೇಳಿ, ಈಗ 2ನೇ ಭಾಗವನ್ನ ನಾಳೆ ಮುಂದುವರಿಸಲು ಇಚ್ಛಿಸ್ತೇನೆ. ಇಲ್ಲಿವರೆಗೆ ನನ್ಗೆ ಅವಕಾಶ ಮಾಡಿಕೊಟ್ಟ ಅನಿತಾ ಪಿಂಡಿ ಮೇಡಮ್ಗೆ ಮತ್ತು ಇಲ್ಲಿ ಕುಳಿತು ಅಥವಾ ಕೇಳಿದಂತ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ, ನಾಳೆ ನನ್ನ ಮುಂದುವರಿಕೆಯ ಪಾಠವನ್ನು ಮುಂದುವರಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಟೈಮ್ ಇತ್ತು. ನಿಮ್ಮ ಧ್ಯಾನದ ಅನುಭವಗಳು, ಧ್ಯಾನದ ಅನುಭವಗಳಂದ್ರೆ ನಾನು ಸಾಧಾರಣ 2001 ನಾನು ಧ್ಯಾನ ಪ್ರಾರಂಭ ಮಾಡಿದ್ದೇನೆ. ನನ್ಗೆ ಧ್ಯಾನ ಶುರುವಾಗಿದ್ದು ಅಂತ ಹೇಳಿದ್ರೆ, ನಾನು ಕುಂಡಲಿನಿ ಜಾಗೃತಿ ಅನ್ನೋ ಒಂದು ಧ್ಯಾನದಿಂದಲೇ ನಂದು ಧ್ಯಾನ ಪ್ರಾರಂಭ ಆಗಿದ್ದು. ಅಂದ್ರೆ ಸುಮಾರು ವರ್ಷಗಳ ಹಿಂದೆನೆ ನಾನಂದ್ರೆ ಒಂದು ಆಶ್ರಮದಲ್ಲಿ ನಾವು ಕುಂಡಲಿನಿ ಜಾಗೃತಿಯಿಂದಲೇ ಪ್ರಾರಂಭ ಮಾಡಿದ್ದು. ಅದರ ನಂತರ ಅಲ್ಲಿಯೂ ಕೂಡ ಒಂದ್ 4 ವರ್ಷ ಇದ್ದು ಕೆಲವು ಸಾಧನೆಗಳೆಲ್ಲ ಮಾಡಿ ನಂತರ ಬೆಂಗಳೂರಿಗೆ ಬಂದು ನಾವು ಹೀಗೆ ನೋಡ್ತಾ ಇರುವಾಗ ನನಗೆ ಏನಂದ್ರೆ, ಹೀಗೆ ಯೂಟ್ಯೂಬ್ ನೋಡ್ತಾ ಇದ್ದೆ. ಅವಾಗ ಅಯ್ಯಪ್ಪ ಪಿಂಡಿ ಸರ್ದು ಕ್ಲಾಸ್ಗಳು ತುಂಬಾ ಆನಾಪಾನಸತಿ ಅಂತ ನೋಡಿದೆ. ಏನು ಅಂತ ನೋಡ್ಲಿಕ್ಕೆ ಹೋದೆ. ನೋಡ್ತಾ ನನಗೆ ಬಹಳ ತುಂಬಾ ಇಂಪ್ರೆಸ್ ಆಯ್ತು. ಅದು ಬಹಳ ಖುಷಿ ಕೊಡ್ತು. ಯಾಕಂದ್ರೆ ಈ ಇದರಲ್ಲಿ ಕ್ರಿಯೆಗಳಲ್ಲೆಲ್ಲ ಹೇಗಂದ್ರೆ, ಈ ಕುಂಡಲಿನಿ ಜಾಗೃತಿ ಅಂತ ಹೇಳಿದ್ರೆ ನಮ್ಗೆ ಮನ್ಸು ಬೇಕು ಅಲ್ಲಿ, ಆಮೇಲೆ ಮನಸ್ಸು ದಾಟಿದ ಸ್ಥಿತಿಗೆ ಹೋಗ್ತೀವಿ ನಾವು. ಆದ್ರೆ ಮೊದಲಿಗೆ ಮನಸ್ಸು ಬೇಕಾಗಿರುತ್ತೆ. ಅದನ್ನ ಅದು ಆನಾಪಾನಸತಿಗೆ ಅದು ಯಾವುದು ಬೇಕಾಗಿಲ್ಲ. ಇದು ನನ್ಗೆ ಅರಿವಾದ ನಂತರ ಇದು ತುಂಬಾ ಸುಲಭ, ಮತ್ತೆ ಯಾರಿಗಾರು ಕಲ್ಸ್ಕೊಡೋದು ಸುಲಭ ಅಂತ ಅನ್ನಿಸ್ಲಿಕ್ಕೆ ಶುರುವಾಯ್ತು. ಹಾಗಾಗಿ ಇದನ್ನ ನಾನು ಅಭ್ಯಾಸ ಮಾಡ್ತಾ ಅವ್ರದ್ದು ಆವಾಗ ಒಂದು 21 ಒಳ್ಳೊಳ್ಳೆ ವಿಷಯಗಳನ್ನ ಅಯ್ಯಪ್ಪ ಪಿಂಡಿ ಸರ್ ಹೇಳ್ತಾ ಇದ್ರು.
ಅಂದ್ರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇದ್ರ ಬಗ್ಗೆ ಇರ್ಬೋದು, ಕರ್ಮ ಸಿದ್ಧಾಂತಗಳಿರ್ಬೋದು, ಹೀಗೆ ತುಂಬಾ ಜೀವನಕ್ಕೆ ತುಂಬಾ ಹತ್ತಿರವಾಗುವಂತ ತುಂಬಾ ಹಲವಾರು ವಿಷಯಗಳನ್ನ ಅವ್ರು ಹೇಳ್ತಾ ಇದ್ರು. ಅದನ್ನೆಲ್ಲ ಕೇಳ್ತಾ ಕೇಳ್ತಾ ನನಗೆ ಎಷ್ಟು ಖುಷಿ ಆಗ್ತಾ ಬಂತು ಅಂತಂದ್ರೆ, ಅವ್ರು ಮತ್ತೆ ಒಂದೊಂದು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಕೂಡ ಹೇಳ್ತಾ ಇದ್ರು. ಅಂದ್ರೆ ನೀವು ಬಲಗೈಲಿ ಮಾಡೋ ಕೆಲಸವನ್ನ ಎಡಗೈಲಿ ಮಾಡಿ ನೋಡಿ. ಅಂದ್ರೆ ಒಂದು ಬದಲಾವಣೆ ಆತ್ಮನಿಗೆ ಬೇಕು. ಪ್ರತಿ ಕ್ಷಣದ ಬದಲಾವಣೆಯನ್ನ ಆತ್ಮ ಬಯಸತ್ತೆ ಅಂತ ಹೇಳ್ತಿದ್ರು. ಇದು ನನಗೆ ತುಂಬಾ ಹತ್ರ ಅನ್ನಿಸ್ಲಿಕ್ಕೆ ಶುರುವಾಯ್ತು. ಆ ಒಂದು ಫೀಲಿಂಗ್ಸ್ ಇಂದಲೇ ನಾನು ಇದ್ರೊಳಗಡೆ ಜಾಯ್ನ್ ಆದೆ. ಅದನ್ನ ಮುಂದುವರಿಸ್ತಾ ಇರುವಾಗ ಒಂದ್ಸತಿ ಅವ್ರೇನ್ ಹೇಳಿದ್ರು, ಇನ್ಯಾನ್ ಚಾಲೆಂಜ್ ಮಾಡ್ತಾ ಇದ್ದೇನೆ, ಅದಕ್ಕೆ ನಿಮ್ಮ ಹೆಸರನ್ನೆಲ್ಲರೂ ನೋಂದಾಯಿಸ್ಬೇಕು ಅಂತ ಹೇಳಿದ್ರು. ಆವಾಗ ನಾನು ಅಂದ್ರೆ ಅಲ್ಲಿ ಈ ಆವಾಗ ನಾನು ಇದಕ್ಕೆ ಆನಾಪಾನಸತಿ ಧ್ಯಾನಕ್ಕೆ ಎಂಟರ್ ಆದೆ ಅಂತ ಹೇಳ್ಬೋದು. ಅಂದ್ರೆ ಮಾಡ್ತಾ ಇದ್ದೆ ಮನೆಯಲ್ಲಿ, ಅಭ್ಯಾಸ ಮಾಡ್ತಿದ್ರು ಕೂಡ. ಇದಕ್ಕೆ ಪೂರ್ತಿ ಅಂದ್ರೆ PSSMಗೆ ನಾನು ಎಂಟರ್ ಆದೆ ಅಂತ ಹೇಳ್ಬೋದು. ಅಲ್ಲಿದ ನಂತರ ಇದನ್ನು ಮುಂದುವರಿಸ್ತಾ ನಾನು ಬಹಳ ಸಂತೋಷವಾಗಿದ್ದೀನಿ. ನಾನು ಮತ್ತೆ ನನ್ನ ಪತಿಯವರಿಬ್ರು ಕೂಡ ಈ ಧ್ಯಾನ ಮಾರ್ಗದಲ್ಲೇ ಇದ್ದೀವಿ. ಮತ್ತೆ ಇದನ್ನ ನಾವು ಮುಂದುವರಿಸ್ತಾ ಇದ್ದೀವಿ ಕೂಡ. ನಮ್ಗೆ ಬಹಳ ಸಂತೋಷವನ್ನು ಕೊಟ್ಟಿದೆ ಇದು. ಹಾಗಾಗಿ ಇದರಲ್ಲೇ ನಾವು ಇವಾಗ ಮುಂದುವರಿತಾ ಧ್ಯಾನ ಮಾಡ್ತಾ ಇದ್ದೇವೆ. ಬಹಳ ಇದು ಅದ್ಭುತ ಮೇಡಮ್. ಹ್ಮ್ ಸಣ್ಣ ಪರಿಚಯ. ಆಮೇಲೆ ಹೌದು ಹ್ಮ್ ಹೌದು ಮೇಡಮ್, ನೀವು ಈ ಆಧ್ಯಾತ್ಮಿಕದಿಂದ ಮೊದಲೇ ಇದ್ದೀರಲ್ಲ, ಹ್ಮ್ ಹಾಗಾಗಿ ಈಗ ಆನಾಪಾನ ಸತಿ ಧ್ಯಾನ ಅಂದ್ರೆ ಎಲ್ಲ ಮುಗ್ದಿದ್ದು. ಹ್ಮ್ ಫಸ್ಟ್ ನಾವು ಸ್ಟಾರ್ಟ್ ಮಾಡ್ಬಿಟ್ರೆ ಎಷ್ಟು ಅದ್ಭುತವಾಗಿ ಇರುತ್ತೆ ಅದು. ಬಹಳ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಆಮೇಲೆ ನನಗೆ ಒಂದು ವಿಷಯ ಅರ್ಥ ಆಗ್ಲಿಲ್ಲ ಮೇಡಮ್. ಅಂಬರೀಶ್ವರ ಅವರ ಮಹರ್ಷಿಗಳ ಮಗಳು ಅದು ಹ್ಮ್ ಜನನ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು ಮೇಡಮ್, ಕೇಳಿಸ್ಲಿಲ್ಲ ಅಲ್ಲಿ. ಹ್ಮ್ ಮಗಳು ಅಂದ್ರೆ ಅವ್ರಿಗೆ ಅಂದ್ರೆ ಋಷಿ ಮುನಿಗಳು ಹ್ಮ್ ನೋಡ್ತಾ ಇರ್ತಾರೆ. ಅವ್ರಿಗೆ ಅಂದ್ರೆ ಇವರಿಗೆ ಸ್ವಲ್ಪ ವರ್ಷಗಳ ಕಾಲ ಸಂತಾನ ಆಗಿರೋದಿಲ್ಲ ಅವರಿಗೆ. ಸಂತಾನ ಹ್ಮ್ ಆಗಿಲ್ದೆ ಇರ್ಬೇಕಾದ್ರೆ ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಋಷಿಮುನಿಗಳು ಇವ್ರನ್ನ ನೋಡ್ತಾನೇ ಇರ್ತಾರೆ. ಆವಾಗ ಹ್ಮ್ ಅಲ್ಲಿ ಒಂದು ಅಂದ್ರೆ ಇದು ಒಂದು ಘಟನೆ ಇದು. ಹೇಗೆ ಅಂತಂದ್ರೆ, ಹಿಂದೆ ಒಂದು ರಾಜಮನೆತನದಲ್ಲಿ ಒಬ್ಬ ರಾಜ ಆ ಆ, ಯುದ್ಧ ಮಾಡ್ತಾನೆ ಇನ್ನೊಂದು ರಾಜನೊಟ್ಟಿಗೆ. ಒಂದು ರಾಜಕುಮಾರನೊಟ್ಟಿಗೆ ಇನ್ನೊಂದು ರಾಜಕುಮಾರ ಯುದ್ಧ ಮಾಡ್ತಾನೆ. ಆ ರಾಜಕುಮಾರನಿಗೆ ಮದುವೆ ಆದ ಹುಡುಗಿ ತುಂಬಾ ಸಭ್ಯ ಮತ್ತು ಒಂದು ಒಳ್ಳೆ ಹುಡುಗಿ ಆಗಿರ್ತಾಳೆ ಅವಳು. ಹಾಗೆ ಮದುವೆ ಆಗಿರುತ್ತೆ. ಮದುವೆ ಆಗಿ ಸ್ವಲ್ಪ ದಿವಸಕ್ಕೇನೆ ಇನ್ನೊಂದು ಸಂಸ್ಥಾನದ ರಾಜ ಬಂದು ಇವನೊಟ್ಟಿಗೆ ಯುದ್ಧ ಮಾಡ್ತಾರೆ. ಯಾಕೆ ಯಾರು ಈ ಹುಡುಗಿನ ಮದುವೆ ಆಗಿರ್ತಾಳಲ್ಲ, ಆ ಹೌದು. ರಾಜಕುಮಾರನೊಟ್ಟಿಗೆ ಆ ಸಂಸ್ಥಾನದ ರಾಜ ಯುದ್ಧ ಮಾಡ್ತಾರೆ. ಯುದ್ಧ ಹ್ಮ್ ಮಾಡಿದಾಗ ಏನಾಗ್ಬಿಡತ್ತೆ, ಅಲ್ಲಿ ಅವನು ಸತ್ತೋಗ್ಬಿಡ್ತಾನೆ. ಯಾರು ಈ ಹುಡುಗಿಯ ಹ್ಮ್ ಗಂಡ ಸತ್ತೋಗ್ತಾನೆ. ಸತ್ತೋದಾಗ ಆ ರಾಜಕುಮಾರ ಇವಳನ್ನ ವರಿಸ್ಬೇಕು, ಮದುವೆ ಆಗ್ಬೇಕು ಅಂತ ಇಷ್ಟಪಡ್ತಾನೆ. ಆಗ ಇವಳು ಹೇಳ್ತಾಳೆ, ಇವಳು ಏನ್ ಮಾಡ್ತಾಳೆ, ಇವಳು ತುಂಬಾ ಪತಿವ್ರತೆ ಆಗಿರ್ತಾಳಲ್ಲ, ಇವಳು ಕೂಡ್ಲೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾಳೆ. ಇದನ್ನ ಋಷಿವರ್ಯರು ಹ್ಮ್ ನೋಡ್ತಾ ಇರ್ತಾರೆ. ನೋಡ್ಬಿಟ್ಟು ಅವ್ರು ಹ್ಮ್ ಅನ್ಕೊಳ್ತಾರೆ, ಇಂಥ ಸಭ್ಯ ಹೆಂಗಸಿಗೆ ಒಂದು ಒಳ್ಳೆಯ ಮನೆತನದ ಒಂದು ಗರ್ಭ ಸಿಗ್ಬೇಕು ಇವರಿಗೆ ಅಂತ ಹ್ಮ್ ಇವ್ರು ಯೋಚನೆ ಮಾಡಿ ಅವ್ರು ಏನ್ ಮಾಡ್ತಾರೆ, ಅಂಬರೀಶ್ವರ ದಂಪತಿಗಳನ್ನ ಅಂಬರೀಶ್ವರ್ಮ ದಂಪತಿಗಳನ್ನ ಆರಿಸಿ ಅವರಲ್ಲಿ ಗರ್ಭ ಧರಿಸುವಂತೆ ಮಾಡ್ತಾರೆ. ಅಂದ್ರೆ ಹ್ಮ್ ಇದರಲ್ಲಿ ಋಷಿಮುನಿಗಳ ಪಾತ್ರ ಪ್ರತಿ ಕ್ಷಣವೂ ಅಂಬರೀಶ್ವರ ಇದೆ ಇದೆ. ಇತ್ತು ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಹಾಗೆ ಹುಟ್ಟಿದ ಮಗಳೇ ಇವರು. ಅದರ ನಂತರ ಕೂಡ ಅವರು ಬರ್ತ್ಡೇ ಮಾಡುವಾಗ ಕೂಡ ಇವರಿಟ್ಟ ಹೆಸರನ್ನು ಕೂಡ ತೆಗೆದು ಮೈತ್ರೇಯಿ ಅಂತ ಕೂಡ ಮೈತ್ರಿ ಋಷಿಮುನಿಗಳು ಮೈತ್ರಿ. ಇರ್ತಾರೆ. ಹೌದು. ಅಂದ್ರೆ ನೇತೃತ್ವ. ಅಷ್ಟರ ಮಟ್ಟಿಗೆ ಅವರ ಹಿಂದೆ ಅವರ ಋಷಿಮುನಿಗಳು ಯಾವಾಗ್ಲೂ ಇರ್ತಾರೆ. ಅವರೊಂದಿಗೆ ಇರ್ತಾರೆ. ವಿಶ್ವಾಮಿತ್ರರಂತೂ ಬಹಳ ಅವರೊಂದಿಗೆ ಯಾವಾಗ್ಲೂ ಇರ್ತಾರೆ. ಇದು ಬಹಳ ಅದ್ಭುತ ಮೇಡಮ್. ಹ್ಮ್ ಹ್ಮ್ ನಾವು ಹ್ಮ್ ಕೇಳಿದ್ವಿ, ಅಮರರ ಬಗ್ಗೆ ಕೇಳಿದ್ವಿ. ಆಮೇಲೆ ಹ್ಮ್ ಗುಬ್ಬಿಗೆನು ನಾವು ಹೋಗ್ಬೇಕು ಎಲ್ಲರೂ ಅಂತ ಮಾತಾಡ್ಕೊಂಡಿವಿ. ಯಾವಾಗ ಬರ್ತೀವಿ ಹೋಗಿ ನೋಡಿ ಬರ್ಬೇಕಲ್ಲಿ ಆಶ್ರಮನೆಲ್ಲ ಅನ್ಕೊಂಡಿವಿ ಮೇಡಮ್. ಹ್ಮ್ ಆದ್ರೆ ಅವ್ರು ಅಮರರದು ಬಹಳ ಹೇಳ್ತಾರೆ ಮೇಡಮ್. ಇನ್ನೂ ಒಂದು ವಿಷಯನು ಬಹಳ ಹೇಳ್ತಾರೆ. ಹ್ಮ್ ಆದ್ರ ಕೇಳ್ತಿದ್ವಿ. ಅಂದ್ರೆ ಈ ದಿನ ಅದು ಬರುತ್ತೆ, ಹ್ಮ್ ನಾವು ನಿಮ್ಮ ಮೂಲಕ ನಮ್ಮ ವಿಷಯಕ್ಕೆ ನೋಡ್ರಿ ಹ್ಮ್ ಹೆಂಗಿರ್ತತೆ. ಮಹಾನ್ ಹ್ಮ್ ಚೈತನ್ಯರ ಕೆಲಸ ನಮ್ಗ್ ಹ್ಮ್ ಗೊತ್ತಾಗಲ್ಲ ಅವ್ರು ಮಾಡೋದು. ನಮ್ಮ ಹ್ಮ್ ನಮಗಿತ್ತು ಅನ್ಸಿತ್ತದ ಕೇಳ್ಬೇಕು ಅವ್ರ ವಿಷಯ, ಬುಕ್ ಹ್ಮ್ ಓದಿದೀವಿ ಅಂತ ಸ್ವಲ್ಪ ಕೇಳಿದೀವಿ ಅಷ್ಟೇ. ಅದೇ ಅದೇ ಅವ್ರು ಅಮರರು ಹೋಗಿದ್ರು ಕೃಷ್ಣಾನಂದ ಏನೋ ಹೇಳಿದ್ರು ಹ್ಮ್ ನಮಗ್ ಸ್ವಲ್ಪ ಸ್ವಲ್ಪ. ಹ್ಮ್ ಈಗ ಹ್ಮ್ ನೀವು ಪೂರ್ತಿ ವಿಚಾರ ತಿಳಿಸ್ತಾ ಇದೀರಿ. ಅವ್ರು ಹ್ಮ್ ಧ್ಯಾನದ ಮೂಲಕ ಅಷ್ಟ್ರಲ್ ಬಾಡಿ ಹೋಗಿ ಹ್ಮ್ ಗೆಜ್ಜೆ ಅಲ್ಲಿ ಇದ್ದಿದ್ರನ್ನ ತಗೊಂಬಂದು ಮತ್ತೆ ಗೆಜ್ಜೆ ಹಾಕಿದ್ರಂತ ನಾವು ಒಂದು ಸ್ವಾಧ್ಯಾಯದಾಗ ಕೇಳಿದೀವಿ ಮೇಡಮ್. ಆದ್ರೂ ಬಹಳ ಅದ್ಭುತವಾಗಿ ನೀವು ಸ್ಟಾರ್ಟಿಂಗ್ ನಿಂದನೇ ಅವ್ರ ಜನನ, ಅವ್ರ ದೇಸಾಯಿಗಳು ನೋಡ್ರಿ ಹೇಗಿದ್ರು, ಅವ್ರ ತಾಯಿ ಹೇಗಿದ್ರು ನೋಡ್ರಿ, ಎಷ್ಟೊಂದು ಅದ್ಭುತವಾಗಿ ವಿಚಾರಗಳನ್ನು ತಿಳಿಸಿಕೊಟ್ರಿ.
ಆಮೇಲೆ ಮೇಡಮ್ ನಾವು ಸತೇನ ಈ ಧ್ಯಾನ ಮಾಡೋದ್ರಿಂದ ಈ ಮಹಾ ಚೈತನ್ಯರ ಸಂದೇಶಗಳನ್ನು ಕೇಳೋದ್ರ ಮೂಲಕ ಎಷ್ಟು ಇದು ಆಗುತ್ತೆ ಅಂದ್ರೆ ಅದ್ಭುತ ಮೇಡಮ್ ಇದೆಲ್ಲ ಬಹಳ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮಾತಾಡ್ತಾರೆ ಮಾಸ್ಟರ್ ನಾಗರತ್ನ ಮೇಡಮ್, ಹ್ಯಾಂಡ್ ರೈಸ್ ಮಾಡಿದಾರೆ, ಮಾತಾಡ್ರಿ. ಮೈಕ್ ಆನ್ ಮಾಡ್ಕೊಡ್ರಿ. ಓಕೆ ಓಕೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ, ಅಪರೂಪ ಆಯ್ತು ನಮಸ್ತೆ. ನೋಡಿ. ಅದೇ ಹೇಳಿದ್ರೆ ಚೆನ್ನಾಗಿ ಹೇಳ್ತೀರಾ. ತುಂಬಾ ಸೂಪರ್. ಚೆನ್ನಾಗಿತ್ತು. ಚೆನ್ನಾಗಿ ತಿಳಿಸ್ಕೊಟ್ರಿ. ಅಮರವರ ಅವರ ಬಗ್ಗೆ ಎಷ್ಟು ಕೇಳಿದ್ರು ಇನ್ನ ಕೇಳೋಣ ಅನಿಸ್ತಿತ್ತು. ಅವರ ಜೀವನ ಚರಿತ್ರೆ, ಅವರ ತಂದೆ ತಾಯಿಗಳು, ಅವ್ರಿಗೆ ಇವರು ಗುರುಗಳ ವಿಶ್ವಾಮಿತ್ರರ ಬಗ್ಗೆ ತುಂಬಾ ಚೆನ್ನಾಗಿ ಎಲ್ಲ ವಿವರಣೆಯನ್ನ ಚೆನ್ನಾಗಿ ಹೇಳಿದ್ರಿ. ನಾವು ಇವೆಲ್ಲ ತಿಳ್ಕೊಂಡೇ ಇರ್ಲಿಲ್ಲ. ಅಮರರವರು ಶಂಬಾಲದಲ್ಲಿ ಇರ್ತಾರೆ ಅಂತ ಅಷ್ಟು ಗೊತ್ತು, ಶಂಬಾಲದ ವಿಷಯ ಹೇಳ್ತಾರೆ ಅಂತ ಕೇಳ್ಕೊಂಡಿದ್ವಿ. ತುಂಬಾ ಅದ್ಭುತವಾಗಿತ್ತು ಅವರ ಜೀವನ ಚರಿತ್ರೆ ಅಂತೂ. ಅವರಿಗೆ ಕೊಟ್ಟ ಕಷ್ಟಗಳು ಅಂತ ಒಂಥರ ಎಮೋಷನಲ್ ಆಗ್ಬೇಕು, ಅಷ್ಟು ಇದು ತೊಂದರೆ ಕೊಟ್ಟಿರ್ತಾರೆ ನೋಡ್ರಿ. ಅವ್ರ ಕಣ್ಣುಗಳನ್ನು ಹೋಗ್ಬೇಕು ಅಂತ ಮಾಡಿರ್ತಾರೆ, ಆದ್ರೆ ಒಂದು ಕಣ್ಣು ಮಾತ್ರ ಹೋಗುತ್ತೆ. ಅದು ವಿಷಪೂರಿತ ಆಹಾರ ಕೊಡ್ತಾರೆ, ಕರುಳು ಎಲ್ಲ ಸುಟ್ಟು ಅದು ಇದು ಅವ್ರು ವಸಿಷ್ಠ ಮಹರ್ಷಿಗಳು ಬಾಳೆ ಎಲೆ ಮೇಲೆ ಮಲಗಿಸ್ತಾರೆ. ಎಷ್ಟು ಚೆನ್ನಾಗಿ, ಎಷ್ಟು ಕಷ್ಟ ಕೊಟ್ರು ಅವರು ಅಲ್ಲಿ ಹಿಂದೆ ಒಬ್ರು ಇದ್ದೇ ಇರ್ತಾರೆ ಅವ್ರ ಹಿಂದೆ ಅಂತ ಚೆನ್ನಾಗಿ ಪ್ರತಿ ಒಂದನ್ನು ತಿಳಿಸ್ಕೊಟ್ರಿ. ಅವ್ರ ಮದುವೆ ಬಗ್ಗೆ, ಆಮೇಲೆ ಅವರ ಮಕ್ಕಳು ಆಗದಿದ್ದಾಗ ಅವರು ರಾಜಕುಮಾರಿ ಇದು ಆಗಿ ಅವ್ರ ಮಗು ಆಗೋದು ಎಲ್ಲದನ್ನು ತುಂಬಾ ಚೆನ್ನಾಗಿ ಹೇಳಿದ್ರಿ. ನಾವು ಶಂಬಾಲದ ಕ್ಲಾಸ್ ಮಾಡ್ತಾವ್ರೆ, ಆದ್ರೂ ಅಲ್ಲಿ ಒಂದ್ ಸ್ವಲ್ಪ ತಿಳ್ಕೊಂಡಿದ್ದೆ. ಶಂಬಾಲದ ಅಮರರವರು ಹೇಳಿದ ಸತ್ಯಗಳನ್ನೇ ಎಲ್ಲ ವಿಷಯಗಳು ಹೇಳಿದ್ದು ತಿಳ್ಕೊಂಡಿದ್ದು. ಆದ್ರೆ ಪೂರ್ತಿ ಇವತ್ತು ಸಂಪೂರ್ಣವಾಗಿ ನೀವು ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಂದ್ರೆ ಅಷ್ಟು ಚೆನ್ನಾಗಿ ಹೇಳಿದ್ರಿ ಮೇಡಮ್. ತುಂಬಾನೇ ಅದ್ಭುತವಾಗಿತ್ತು ಕ್ಲಾಸು. ಚೆನ್ನಾಗಿ ತಿಳಿಸ್ಕೊಟ್ರಿ. ಚೆನ್ನಾಗಿ ಎಲ್ಲ ಅಮರರವರ ಬಗ್ಗೆ ತಿಳ್ಕೋಬೇಕು ಅಂತ ನೋಡ್ರಿ ಎಷ್ಟು ನಮಗೆ ತವಕ ಇತ್ತು ಅಂದ್ರೆ ಅಷ್ಟಿತ್ತು. ಇವಾಗ ನೀವ್ ಹೇಳಿದ್ರಲ್ಲ, ನನಗಂತೂ ತುಂಬಾ ಖುಷಿ ಆಯ್ತು. ಅವ್ರ ಬಗ್ಗೆ ತಿಳ್ಕೊಂತಾ ಇದೀವಲ್ಲ ನಾವು. ಸದ್ಯ ನಾವು ತಿಳ್ಕೊಂಡು ಒಂದು ಜ್ಞಾನ ಕಲ್ತ್ಕೋಬೇಕು ಅನ್ನೋದು ನಮಗ್ ಚೆನ್ನಾಗಿ ಅರ್ಥ ಆಯ್ತು ಮೇಡಮ್. ತುಂಬಾ ಚೆನ್ನಾಗಿತ್ತು. ಮೇಡಮ್ ಚೆನ್ನಾಗಿ ಹೇಳಿದ್ರಿ. ಆ ಕುಂಡಲಿನಿ ಜಾಗೃತಿ, ನಿಮ್ ಅನುಭವ ಎಲ್ಲ ತುಂಬಾ ಚೆನ್ನಾಗಿ ಹಂಚ್ಕೊಂಡ್ರಿ. ಚೆನ್ನಾಗಿತ್ತು ಮೇಡಮ್. ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಅನ್ಸೂಯ ಮೇಡಮ್, ನಿಮ್ಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮಹಾ ಚೈತನ್ಯ ಹೇಗೆ ಕಲಿಸ್ತಾರೋ, ಹೇಗೆ ವಿಷಯಗಳು ಒಬ್ರಿಗೊಬ್ರು ಈಗ ನಾವು ಥಾಟ್ ರಿಲೀಜ್ ಅಂತೀವಿ, ಯಾಗ ಕೂಡಿಸ್ತಾರೋ ಗೊತ್ತಿಲ್ಲ ನೋಡ್ರಿ ಮೇಡಮ್. ಎಲ್ಲ ಅವ್ರದ್ದು ಚೈತನ್ಯರದೇ ಕೆಲಸ. ನಮಗ್ ಈ ದಾರಿ ಗೊತ್ತಿದ್ದಿಲ್ಲ. ಈಗ ನಮ್ ಬ್ರಹ್ಮ ಋಷಿ ಪಿತಾಮಹ ಚೈತನ್ಯರು ಬಂದು ನಮಗೆಲ್ಲರಿಗೂ ಒಬ್ರಿಗೊಬ್ರು ಅನುಕೂಲ ಮಾಡ್ಕೊಟ್ಟು ಮಾತಾಡಕ್ಕಾಗ್ಲಿ, ಜೂಮು, ಯೂಟ್ಯೂಬ್, ಎಷ್ಟೊಂದು ಅವ್ರ ಚೈತನ್ಯರ ಸಂದೇಶಗಳನ್ನ ಕೇಳಕ್ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮೇಡಮ್. ಬಹಳ ಅದ್ಭುತ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮಾಸ್ಟರ್ಸ್ ಮತ್ತೆ ಯಾರಾದ್ರೂ ಮಾತಾಡ್ತೀರಾ? ಯಾರು? ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ಜೂಮ್ ನಲ್ಲಿ, ಯೂಟ್ಯೂಬ್ ನಲ್ಲಿ ವೀಕ್ಷಿಸುವಂತ ಎಲ್ಲ ಆತ್ಮ ಬಂಧುಗಳಿಗೆ ತುಂಬು ಹೃದಯದ ಧನ್ಯವಾದಗಳು ಮೇಡಮ್. ಅಮರರ ಸಂದೇಶಗಳು ಬಹಳ ಅದ್ಭುತವಾಗಿದ್ದಾವೆ. ಎಲ್ಲರೂ ಕೇಳ್ರಿ, ಕೇಳಿಸ್ಕೊಳ್ರಿ, ನೋಡ್ರಿ, ಎಲ್ಲರಿಗೂ ಇದನ್ ಮಾಡ್ರಿ, ಸ್ಪೆಂಡ್ ಮಾಡ್ರಿ. ಈ ಪಿರಮಿಡ್ ಕಾಲ್ ಸರ್ವಿಸ್ ಇಂದ ಈ ಸಂದೇಶಗಳಿಗೆ ಕೇಳಿಸ್ಕೊಂಡೆಲ್ಲ ಇದನ್ ಮಾಡ್ರಿ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ನಿಮಗೂ ತುಂಬು ಹೃದಯದ ಧನ್ಯವಾದಗಳು ಅಂತ ಮೇಡಮ್. ತುಂಬು ಧನ್ಯವಾದಗಳು ಮೇಡಮ್, ಇದೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲರಿಗೂ ವಂದನೆಗಳು ಮೇಡಮ್. ಇನ್ನೊಬ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ತೇಜಸ್ವಿ ಮಾತಾಡ್ರಿ ಮೇಡಮ್. ಹಂಗೆ ಫೋನ್ ನಂಬರ್ ಬೇಕು ಅಂತ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ. ಹಲೋ ಹಾ ಮೇಡಮ್, ಕೇಳಿಸ್ತಾ ಇದ್ಯಾ? ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ಕ್ಲಾಸ್ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಮೇಡಮ್. ತುಂಬಾ ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮ್ಯಾಮ್, ಇನ್ನೊಂದು ಯೂಟ್ಯೂಬ್ದು ಲಿಂಕ್ ಓಪನ್ ಆಗ್ತಾ ಇಲ್ಲ. ಅದು ಏನ್ ಪ್ರಾಬ್ಲಮ್? ಅದು ಒಂದ್ಸತಿ ಚೆಕ್ ಮಾಡ್ಲಿಕ್ಕೆ ಮೇಡಮ್. ಆಗುತ್ತೆ ನೋಡ್ರಿ ಮೇಡಮ್. ಇಲ್ಲ ಆಕ್ಚುಲ್ ಆಗಿ ಯೂಟ್ಯೂಬ್ ಇಲ್ಲ ಮೇಡಮ್, ಡೈರೆಕ್ಟ್ ಓಪನ್ ಆಗ್ತಿಲ್ಲ. ಲೈವ್ ಇದು ಬರ್ತಾ ಇಲ್ಲ. ಎಸ್ ಮೇಡಮ್, ವೇಟ್ ಮಾಡಿ ಹೇಳ್ತಾ ಇದ್ದೀನಿ. ಲೈವ್ ಆಕ್ಚುಲ್ ಆಗಿ ಬರ್ತಿಲ್ಲ. ಒಂದು 15 ಡೇಸ್ ಅದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಬರ್ತಿಲ್ಲ.
ಓಕೆ ಬಟ್ ಇದು ರೆಕಾರ್ಡೆಡ್ ಸೆಕ್ಷನ್ಸ್ ಎಲ್ಲಿ ನೋಡ್ಬೋದು ಮ್ಯಾಮ್? ರೆಕಾರ್ಡೆಡ್ ಮತ್ತೆ ಹಾಕ್ತಾ ಇದ್ದಾರೆ ಗ್ರೂಪ್ ಅಲ್ಲಿ ಇದ್ರೆ ನೀವು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕ್ತಾ ಇದ್ದಾರೆ ಮೇಡಮ್ ಅನಿತಾ ಮೇಡಮ್. ಓ ಸರಿ ಮ್ಯಾಮ್. ಅದು ಮುಂಚೆ ಯೂಟ್ಯೂಬ್ ಅಲ್ಲಿ ಲೈವ್ ಬರ್ತಿತ್ತು. ಈಗ ನಮ್ ತಾಯಿಯವ್ರಿಗೆಲ್ಲ ವಯಸ್ಸಾಗಿದಲ್ಲ, ಅವ್ರು ಡೈರೆಕ್ಟ್ ಆಗಿ ಯೂಟ್ಯೂಬ್ ಹೊತ್ತು ಡೈರೆಕ್ಟ್ ಕನೆಕ್ಟ್ ಆಗ್ತಿತ್ತು. ಹಂಗಾಗಿ ಅಂದ್ರೆ ಅವರು ಧ್ಯಾನ ಮಾಡೋದಕ್ಕೆ ಅದೇನ್ ಪ್ರಾಬ್ಲಮ್ ಆಗ್ತಿದೆ ಇದ್ರು. ಅದಕ್ಕೆ ನಾವಂದ್ರೆ ಸ್ವಲ್ಪ ಝೂಮ್ ಅಲ್ಲಿ ಎಲ್ಲ ಜಾಯಿನ್ ಆಗ್ತೀವಿ, ಅದಕ್ಕೆ ಕೇಳೋಣ ಅನ್ಕೊಂಡೆ. ಇಲ್ಲ ರೆಕಾರ್ಡಿಂಗ್ ಹಾಕ್ತಾ ಇದ್ದಾರೆ ಮೇಡಮ್, ಅವತ್ತಿಂದ ಅವತ್ತು ಸರಿ ನೀವು ಹೌದಾ? ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ದಿವಸ ಸರಿ ಮೇಡಮ್. ಪ್ರಾಬ್ಲಮ್ ಆಗಿದೆ ಅಂತ ಆಗ್ತಿಲ್ಲ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನಂಬರ್ ಕೇಳಿದ್ರೆ ಹ್ಮ್ ನಂಬರ್ ಹೇಳಿರ್ರಿ ಮೇಡಮ್. ಯಾರ ಕೇಳ್ದಂಗೆ ಹ್ಮ್ ನಿಮ್ ನಂಬರ್ ಹೇಳು. ನಂದ 94 94 80 80 70 70 63 63 83 83. ಓಕೆ ಓಕೆ ಥ್ಯಾಂಕ್ ಯು ಮೇಡಮ್. ಬಹಳ ಅದ್ಭುತ. ಮಹಾ ಚೈತನ್ಯ ರೂಪದಲ್ಲಿ ನೀವೇ ಹೇಳ್ದಾಗ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಎಸ್ ಮೇಡಮ್, ಥ್ಯಾಂಕ್ ಯು. ನಮಸ್ತೆ. ಏನ್ ಮಾಡ್ತಾ ಇದ್ದೀನಿ? ಓಕೆ ಮೇಡಮ್, ಓಕೆ ಥ್ಯಾಂಕ್ ಯು.